ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಅಧ್ಯಾಯ 7 ಹದಿಹರೆಯಕ್ಕೆ ಪ್ರವೇಶ ಈ ಒಂದು ಚಾಪ್ಟರ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. 8th ಸ್ಟ್ಯಾಂಡರ್ಡ್ ಸೈನ್ಸ್ ಟೆಕ್ಸ್ಟ್ ಬುಕ್ 1ನೇ ಅಧ್ಯಾಯದಿಂದ ಈಗ 7ನೇ ಅಧ್ಯಾಯವರೆಗೂ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಚಾಪ್ಟರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಈ GPSTR ಎಕ್ಸಾಮು, HSTR ಎಕ್ಸಾಮು ಮತ್ತು TET ಆಗಿರ್ಬೋದು, PSTR ಆಗಿರ್ಬೋದು, ಈ ಎಲ್ಲ ಎಕ್ಸಾಮಿನೇಷನ್ಗೆ ಎಷ್ಟೆಲ್ಲ ಮಾಹಿತಿ ನಮಗೆ ಬೇಕು, ಅದಕ್ಕಿಂತಲೂ ಕೂಡ ಎಡಿಷನ್ ಆಗಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು, ಕ್ವಶನ್ ಆನ್ಸರ್ ಆಗಿರ್ಬೋದು, ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಲೈಕ್ ಮತ್ತು ನಿಮ್ಮ ಒಂದು ಅಪ್ರಿಸಿಯೇಷನ್ ಕಮೆಂಟ್ ಮೂಲಕ ತಿಳಿಸುವಂಥದ್ದು ನಮಗೆ ಇನ್ನಷ್ಟು ರೀತಿಯಲ್ಲಿ ವರ್ಕ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಲು ನಮಗೆ ಒಂದು ಎನ್ಕರೇಜ್ ಸಿಗುತ್ತೆ. ಹಾಗಾಗಿ ನೀವು ಫ್ರೀಯಾಗಿ ನಮಗೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್ಸ್ಗಳನ್ನು ತಿಳಿಸ್ಬೋದು. ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ರೆ ನಮಗೆ ತುಂಬಾ ಮೋಟಿವೇಟ್ ಆಗಿರುತ್ತೆ. ಸೊ ಇವಾಗ ಕೆಲವೊಂದಿಷ್ಟು ಕಂಟೆಂಟ್ಗಳನ್ನು ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಲೇಟ್ ಆಗ್ತಾಯಿದೆ. ಸೊ ಇನ್ನಷ್ಟು ಎಫಿಷಿಯನ್ಸ್ ಆಗಿ ನಾವು ಅತಿ ಶೀಘ್ರವಾಗಿ ಸಾಕಷ್ಟು ಶಿಕ್ಷಕರ ನೇಮಕಾತಿ ಆಗುವಂಥ ಏನಿದೆ ಪಾಸಿಬಿಲಿಟಿ ಇದೆ. ಹಾಗಾಗಿ ನಾವು ಸಾಧ್ಯ ಆದಷ್ಟು ಎಲ್ಲ ಸಿಲೆಬಸನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಈಗ 8th ಆಗಿರ್ಬೋದು, ಮುಂದೆ 9th, 10th, ಫಸ್ಟ್ ಇಯರ್, ಸೆಕೆಂಡ್ ಇಯರಲ್ಲಿ ಬರುವಂಥ ಎಲ್ಲ ಫಿಸಿಕ್ಸ್ ಚಾಪ್ಟರ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಮೊದಲನೇದಾಗಿ ಅಧ್ಯಾಯ 7ಕ್ಕೆ ಏನು ಅಧ್ಯಾಯ ಇದೆ ಅಂದರೆ ಹದಿಹರೆಯಕ್ಕೆ ಪ್ರವೇಶ ಅಂತ ಇದೆ. ಓಕೆ, ಹಿಂದಿನ ಒಂದು ಕ್ಲಾಸ್ನಲ್ಲಿ ಮಾನವನಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿ ಆಗುತ್ತೆ ಅದನ್ನು ನಾವು ನೋಡಿದ್ವಿ. ಅದರ ಒಂದು ಮುಂದುವರೆದ ಒಂದು ಅಧ್ಯಾಯ ಇದಾಗಿರುತ್ತೆ. ಇದಕ್ಕೆ ಸಂಬಂಧಿಸಿದಾಗಿ ಕೆಲವೊಂದಿಷ್ಟು ಜಿಯೋಗ್ರಫಿಕಲ್ ವರ್ಡ್ಗಳು ಬರ್ತವೆ. ಅದೆಲ್ಲ ಯಾವಾಗ ಆಗುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ, ಯಾವ ರೀತಿಯಾಗಿರಬೇಕು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಮೊದಲನೇದಾಗಿ ತಾರುಣ್ಯ ಅಂದರೆ ಏನು, ತಾರುಣ್ಯಾವಸ್ಥೆ ಅಂದರೆ ಏನು, ಪ್ರೌಢಾವಸ್ಥೆ ಅಂದರೆ ಏನು, ಅದರ ಒಂದು ಡೆಫಿನೇಷನ್ ಮತ್ತು ಅದು ಯಾವಾಗ ಬರುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಮೊದಲದಾಗಿ ಅಡಲ್ಟೇಷನ್ಸ್ ಅಥವಾ ತಾರುಣ್ಯಾವಸ್ಥೆ ಯಾವಾಗ ಬರುತ್ತೆ. ಸೊ ನಾವು ಇದು ಬಾಲ್ಯಾವಸ್ಥೆಯ ನಡುವಿನ ಹಂತವನ್ನು ನಾವು ತಾರುಣ್ಯ ಎಂದು ಹೇಳಿ ಕರಿತೀವಿ. ಬಾಲ್ಯ ಪ್ರೌಢಾವಸ್ಥೆಯ ನಡುವಿನ ಹಂತವನ್ನು ನಾವು ತಾರುಣ್ಯ ಅಂತ ಕರಿತೀವಿ. ಬಾಲ್ಯ ಅಂತಂದರೆ ಏನಪ್ಪ ಅಂದರೆ 1 ವರ್ಷದಿಂದ 10 ವರ್ಷದ ಒಳಗಿನ ಇರುವಂಥ ಒಂದು ಏಜನ್ನು ನಾವು ಬಾಲ್ಯ ಅಂತೇಳಿ ಕರಿತೀವಿ. ಪ್ರೌಢಾವಸ್ಥೆ ಅಂದರೆ ಏನು, ಇದು 18 ವರ್ಷ. ಪ್ರೌಢಾವಸ್ಥೆ ಅಂದರೆ 18 ವರ್ಷ, ಬಾಲ್ಯ ಅಂದರೆ 1ರಿಂದ 10 ಅಂದರೆ 10 ವರ್ಷದಿಂದ 18 ವರ್ಷದ ಒಳಗಿನ ಇರುವಂಥ ವಯಸ್ಸನ್ನು ನಾವು ತಾರುಣ್ಯಾವಸ್ಥೆ ಅಂತೇಳಿ ಕರಿತೀವಿ. ಅಥವಾ 19 ವರ್ಷ ಕೂಡ ಆಗಿರ್ಬೋದು. ಸಾಮಾನ್ಯವಾಗಿ 10ರಿಂದ 19 ವರ್ಷಗಳ ನಡುವಿನ ವಯಸ್ಸಿನ ಅವಧಿಯನ್ನು ನಾವು ತಾರುಣ್ಯಾವಸ್ಥೆ ಅಂತೇಳಿ ಕರಿತೀವಿ. ಸೊ ಹಾಗಿದ್ರೆ ಈ ತಾರುಣ್ಯಾವಸ್ಥೆ ಅಂದರೆ ಏನು, ಏನೆಲ್ಲ ಚೇಂಜಸ್ ಆಗುತ್ತೆ ಅದನ್ನೆಲ್ಲವನ್ನು ಕೂಡ ಗಂಡಿನಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಹೆಣ್ಣಿನಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಇದಕ್ಕೆ ಮುಖ್ಯವಾದ ಕಾರಣಗಳೇನು, ಜಿಯೋಲಾಜಿಕಲ್ ರೀಸನ್ಸ್ಗಳೇನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬೆಳವಣಿಗೆಯ ಒಂದು ನೈಸರ್ಗಿಕರಿಗೆ ದೇಹವು ಬದಲಾವಣೆಗೆ ಒಳಗಾಗುವ ಮತ್ತು ಸಂತಾನೋತ್ಪತ್ತಿಗೆ ಪರಿಪಕ್ವವಾಗಿ ಕಾರಣವಾಗುವ ಜೀವನದ ಅವಧಿಯನ್ನು ತಾರುಣ್ಯಾವಸ್ಥೆ ಎಂದು ಹೇಳಿ ಕರಿತೀವಿ. ಅಂದರೆ ಬೆಳವಣಿಗೆ ಎನ್ನುವಂಥದ್ದು ಇದೊಂದು ನೈಸರ್ಗಿಕವಾಗಿ ದೇಹವು ಬೆಳವಣಿಗೆ ಆಗುವಂಥ ಪ್ರಕ್ರಿಯೆಯಾಗಿದೆ. ಇದು ಸಂತಾನೋತ್ಪತ್ತಿಗೆ ಪರಿಪಕ್ವವಾಗುವ ಕಾರಣವಾಗುವ ಜೀವನದ ಅವಧಿಯನ್ನು ತಾರುಣ್ಯಾವಸ್ಥೆ ಅಂತೇಳಿ ಕರಿತೀವಿ. ಈ ತಾರುಣ್ಯ ಅವಸ್ಥೆಯು 11ನೇ ವರ್ಷದ ಆಸುಪಾಸಿನಲ್ಲಿ ಪ್ರಾರಂಭವಾಗುತ್ತೆ. ತಾರುಣ್ಯಾವಸ್ಥೆ ಎನ್ನುವಂಥದ್ದು 11 ವರ್ಷಕ್ಕಿಂತ ಸ್ವಲ್ಪ ಮೊದಲೇ ಆಗಿರ್ಬೋದು ಅಥವಾ 11 ವರ್ಷ ಆದಮೇಲೂ ಕೂಡ ಆಗಿರ್ಬೋದು. 11 ವರ್ಷದ ಆಸುಪಾಸಿನಲ್ಲಿ ಈ ತಾರುಣ್ಯಾವಸ್ಥೆ ಪ್ರಾರಂಭವಾಗುವಂಥದ್ದು. ಈ ಒಂದು ಅವಸ್ಥೆಯು, ಈ ಒಂದು ವಯಸ್ಸನ್ನು ನಾವು 11 ವರ್ಷದ ಆಸುಪಾಸಿನಲ್ಲಿ ಪ್ರಾರಂಭವಾಗುವಂಥದ್ದು. ಇದಕ್ಕೆ ನಾವು ವಯಸ್ಸಿನಲ್ಲಿ ಹದಿಹರೆಯದವರು ಎಂದೇಳಿ ಕರಿತೀವಿ ಅಥವಾ
ಟೀನೇಜರ್ಸ್ ಅಂತ ಹೇಳಿ ಕರಿತೀವಿ. ಈ ಟೀನೇಜರ್ಸ್ ಅಂದರೆ 10 ರಿಂದ 19 ವರ್ಷದ ಒಳಗಿನ ಇರುವಂಥ ಎಲ್ಲರಿಗೂ ನಾವು ಹದಿಹರೆಯದವರು ಅಥವಾ ಟೀನೇಜರ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಹುಡುಗಿಯರಲ್ಲಿ ಹುಡುಗರಿಗಿಂತ 2 ವರ್ಷ ಮೊದಲೇ ತಾರುಣ್ಯಾವಸ್ಥೆ ಏನಾಗುತ್ತೆ, ಪ್ರಾರಂಭವಾಗುತ್ತೆ ಅಂತ. ಅಂದರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರಬೇಕು, ಹೆಣ್ಣಿನ ಮದುವೆ ವಯಸ್ಸು 18, ಗಂಡಿನ ಮದುವೆ ವಯಸ್ಸು 21 ಎನ್ನುವಂಥದ್ದು ಗೊತ್ತಿರುತ್ತೆ. ಯಾಕೆ ಹೆಣ್ಣಿನ ವಯಸ್ಸು 18, ಪುರುಷರದು 21 ಅಂತ ಹೇಳ್ತಂದರೆ ಅದಕ್ಕೆ ಯಾಕಂದರೆ ತಾರುಣ್ಯಾವಸ್ಥೆಯು ಗಂಡಿಗಿಂತ ಮಹಿಳೆಯರಲ್ಲಿ ಅಥವಾ ಬಾಲಕಿಯರಲ್ಲಿ ಮೊದಲು 2 ವರ್ಷ ಏನಾಗುತ್ತೆ, ಮೊದಲಿಗೆ ತಾರುಣ್ಯಾವಸ್ಥೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹುಡುಗಿಯರಲ್ಲಿ ಹುಡುಗರಿಗಿಂತ 2 ವರ್ಷ ಮೊದಲೇ ತಾರುಣ್ಯಾವಸ್ಥೆ ಪ್ರಾರಂಭವಾಗುವಂಥದ್ದು. ತಾರುಣ್ಯಾವಸ್ಥೆ ಎನ್ನುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಕೆಲವೊಂದಿಷ್ಟು ಬಾಲಕಿಯರು ಅಥವಾ ಕೆಲವೊಂದಿಷ್ಟು ಹುಡುಗಿಯರಲ್ಲಿ ಅಥವಾ ಹುಡುಗರಲ್ಲಿ ಏನಾಗುತ್ತೆ ಅಂದರೆ ಅತಿ ಬೇಗನೆ ತಾರುಣ್ಯಾವಸ್ಥೆಗೆ ಬರುವಂಥದ್ದು. ಕೆಲವೊಬ್ಬರು ಏನಾಗುತ್ತೆ, ತುಂಬ ಅವಧಿಯ ನಂತರ ತಾರುಣ್ಯಾವಸ್ಥೆಗೆ ಬರುವಂಥದ್ದು. ಏಕೆಂದರೆ ಅವರಿಗೆ ಸಿಗುವಂಥ ಪೋಷಕಾಂಶ ಆಗಿರ್ಬೋದು, ಅವರಿಗೆ ಸಿಗುವಂತಹ ಮಾನಸಿಕ ಮತ್ತು ದೈಹಿಕವಾಗಿ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಅಥವಾ ಸಿಗುವಂಥ ಸೌಲಭ್ಯಗಳ ಆಧಾರದ ಮೇಲೆ ತಾರುಣ್ಯಾವಸ್ಥೆ ಎನ್ನುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ತಾರುಣ್ಯಾವಸ್ಥೆಯಲ್ಲಿ ಮಾನವನ ದೇಹದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗ್ತವೆ. ಈ ಬದಲಾವಣೆಯು ದೇಹದ ಪ್ರೌಢಾವಸ್ಥೆಯನ್ನು ಪ್ರಾರಂಭಿಸಲು ಸೂಚಿಸುತ್ತೆ. ಅಂದರೆ ತಾರುಣ್ಯಾವಸ್ಥೆಯಲ್ಲಿ ಹುಡುಗಿಯರಲ್ಲಿ ಆಗಿರ್ಬೋದು ಅಥವಾ ಹುಡುಗರಲ್ಲಿ ಆಗಿರ್ಬೋದು ದೇಹದಲ್ಲಿ ಹಲವಾರು ರೀತಿಯಾದ ಒಂದು ಬದಲಾವಣೆ ಕಂಡುಬರುವಂಥದ್ದು. ಈ ಒಂದು ಕಂಡುಬರುವಂಥ ಬದಲಾವಣೆ ಏನಾಗಿರುತ್ತೆ ಅಂದರೆ ಇದು ತಾರುಣ್ಯಾವಸ್ಥೆಗೆ ಆ ಹುಡುಗ ಅಥವಾ ಹುಡುಗಿಯು ದೇಹಕ್ಕೆ ತಾರುಣ್ಯಾವಸ್ಥೆಗೆ ಹೋಗಲು ದೇಹವು ಸಿದ್ಧಗೊಳ್ತಾ ಇದೆ ಎನ್ನುವಂಥ ಒಂದು ಮಾಹಿತಿಯಲ್ಲಿ ರವಾನೆ ಆಗುತ್ತೆ. ಪ್ರೌಢಾವಸ್ಥೆಯಲ್ಲಿ ಸೂಚಿಸುವ ಪ್ರಮುಖ ಬದಲಾವಣೆ ಎಂದರೆ ಅಂಗಗಳು ಪರಿಪಕ್ವನೆಗೊಳ್ಳುತ್ತೆ. ಅಂಗಗಳು ಏನಾಗುತ್ತೆ ಅಂದರೆ ಪರಿಪಕ್ವನೆಗೊಳ್ಳುತ್ತೆ. ಅಂಗಗಳು ಅಂತಂದರೆ ತರುಣಿಯರಲ್ಲಿ ಸಂತಾನೋತ್ಪತ್ತಿಯ ಪಕ್ವತೆಯನ್ನು ತಲುಪಿದ ನಂತರ ಪ್ರೌಢಾವಸ್ಥೆ ಏನಾಗುತ್ತೆ, ಕೊನೆಗೊಳ್ಳುತ್ತೆ. ಪ್ರಶ್ನೆಯನ್ನು ಕೇಳ್ತಾರೆ ಯಾವ ರೀತಿಯಾಗಿ, ಪ್ರೌಢಾವಸ್ಥೆಯು ಕೊನೆಗೊಳ್ಳುವ ಹಂತ ಯಾವುದು ಅಂತ. ಸಂತಾನೋತ್ಪತ್ತಿಯ ಪಕ್ವತೆಯನ್ನು ತಲುಪಿದ ನಂತರ ಪ್ರೌಢಾವಸ್ಥೆ ಕೊನೆಗೊಳ್ಳುತ್ತೆ. ಹಾಗಾದರೆ ಸಂತಾನೋತ್ಪತ್ತಿಯ ಪ್ರೌಢಾವಸ್ಥೆ ಪಕ್ವತೆ ಅಂದರೆ ಏನು, ಸಂತಾನೋತ್ಪತ್ತಿಯ ಪಕ್ವತೆ ಅಂದರೆ ಏನು, ಈ ಪ್ರೌಢಾವಸ್ಥೆ ಯಾವಾಗ ಕೊನೆಗೊಳ್ಳುತ್ತೆ ಅದನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ತಾರುಣ್ಯಾವಸ್ಥೆಯಲ್ಲಿ ತಾರುಣ್ಯದ ಸಮಯದಲ್ಲಿ ದೈಹಿಕ ಬದಲಾವಣೆಗೆ ಏನೆಲ್ಲ ಆಗುತ್ತೆ ಅಂದರೆ ಈ ಒಂದು ತರುಣ ಆಗಿರ್ಬೋದು ಅಥವಾ ತರುಣಿಯರಾಗಿರ್ಬೋದು ಅವರಿಗೆ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎತ್ತರದಲ್ಲಿ ಬೆಳವಣಿಗೆ ಅಂದರೆ ತುಂಬ ವೇಗವಾಗಿ ಬೆಳೀತಾರೆ. ಅಂದರೆ ನೀವು ಸಾಮಾನ್ಯವಾಗಿ ಗಮನಿಸ್ತಾ ಇರ್ಬೋದು, 10 ರಿಂದ 18 ವರ್ಷದ ಒಳಗಿನ ಒಂದು ತರುಣಿಯರು ಅತ್ಯಂತ ವೇಗವಾಗಿ ಬೆಳವಣಿಗೆ ಆಗುವುದನ್ನು ನಾವು ಕಾಣ್ತೀವಿ. ಇದನ್ನು ನಾವು ಬೆಳವಣಿಗೆಯ ಬೊಗ್ಗೆ ಅಂತ ಹೇಳಿ ಕರಿತೀವಿ ಸೈಕಾಲಜಿಗೆ ಸಂಬಂಧಿಸಿದಾಗೆ. ಸೊ ನೋಡಿ ಇಲ್ಲಿ ಏನೆಲ್ಲ ಆಗುತ್ತೆ ಬದಲಾವಣೆ ಅಂತಂದರೆ ಕೈ ಕಾಲುಗಳು ಮೊದಲು ಬೆಳೆಯುತ್ತೆ. ಅಂದರೆ ಬೆಳವಣಿಗೆ ಆಗ್ತದೆ ಅಂದರೆ ಏನು, ಕೈ ಕಾಲುಗಳು ಮೊದಲು ಬೆಳೀತದೆ. ನಂತರ ದೇಹದ ಇತರೆ ಭಾಗಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಕೈ ಕಾಲುಗಳು ಬೆಳೆಯುವಂಥದ್ದು, ನಂತರ ದೇಹದ ಇತರೆ ಭಾಗಗಳು ಏನಾಗುತ್ತೆ, ಬೆಳವಣಿಗೆ ಪ್ರಾರಂಭವಾಗುತ್ತೆ. ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ, ದೇಹದ ಆಕಾರದಲ್ಲಿ ಬದಲಾವಣೆ. ದೇಹ ಉದ್ದ ಮಾತ್ರ ಆಗೋದಲ್ಲ, ಆಕಾರದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಅಂದರೆ ಏನೆಲ್ಲ ಬದಲಾವಣೆ ಆಗುತ್ತೆ ಆಕಾರದಲ್ಲಿ, ಹುಡುಗರಲ್ಲಿ ಭುಜಗಳು ಅಗಲವಾಗುತ್ತವೆ. ಅಂದರೆ ಶೋಲ್ಡರ್ ಸ್ಟ್ರೆಚ್ ಆಗುತ್ತೆ. ಓಕೆ, ಹುಡುಗಿಯರಲ್ಲಿ ಸೊಂಟದ ಭಾಗ ಅಗಲವಾಗುತ್ತೆ. ಅಂದರೆ ಪೆಲ್ವಿಕ್ ಬೋನ್ ಏನಾಗುತ್ತೆ ಅಲ್ಲಿ ಹುಡುಗಿಯರ ದೇಹದಲ್ಲಿ ಗರ್ಭಕೋಶವು ಪರಿಪಕ್ವನ ಹೊಂದುವಂಥ ಸಂದರ್ಭದಲ್ಲಿ ಅಲ್ಲಿ ಗರ್ಭಕೋಶಕ್ಕೆ ಅವಕಾಶವನ್ನು ಕೊಡಲು ಅಲ್ಲಿ ಇರುವಂಥ ಪೆಲ್ವಿಕ್ ಬೋನ್ಸ್ ಏನಾಗುತ್ತೆ ಅಂದರೆ ಸ್ಟ್ರೆಚ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಹುಡುಗಿಯರಲ್ಲಿ ಸೊಂಟದ ಭಾಗ ಏನಾಗುತ್ತೆ, ಅಗಲವಾಗುತ್ತೆ. ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ, ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ. ಹುಡುಗರಲ್ಲಿ ಧ್ವನಿ ಗಟ್ಟಿಯಾಗುತ್ತದೆ. ಹುಡುಗರು ಪ್ರೌಢಾವಸ್ಥೆಗೆ ತಲುಪಿದ ನಂತರ ಅವರ ದೇಹದಲ್ಲಿ ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್
ಅತಿ ವೇಗವಾಗಿ ಬೆಳೆಯಲು ಪ್ರಾರಂಭಿಸಿದಾಗ ಅದರ ಬೆಳವಣಿಗೆಯಲ್ಲಿ ಉಂಟಾಗುವ ಬದಲಾವಣೆಯಿಂದ ಧ್ವನಿ ಬದಲಾವಣೆ ಆಗುತ್ತೆ. ನೋಡಿ, ಹುಡುಗರಲ್ಲಿ ಧ್ವನಿ ಏನಾಗುತ್ತೆ ಅಂದರೆ ಧ್ವನಿ ಗಟ್ಟಿಯಾಗುತ್ತೆ. ಯಾಕಂದರೆ ಅಲ್ಲಿ ಪ್ರೌಢಾವಸ್ಥೆ ತಲುಪಿದ ನಂತರ ಹುಡುಗರ ಧ್ವನಿ ಪೆಟ್ಟಿಗೆ ಏನಾಗುತ್ತೆ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗುತ್ತೆ. ಓಕೆ, ಈಗ ಹುಡುಗರಲ್ಲಿ ಪ್ರೌಢಾವಸ್ಥೆ ತಲುಪಿದಾಗ ಅವರ ಧ್ವನಿ ಪೆಟ್ಟಿಗೆಯಲ್ಲಿ ಬೆಳವಣಿಗೆ ಉಂಟಾಗುವುದನ್ನು ಆ್ಯಡಮ್ಸ್ ಆ್ಯಪಲ್ ಎಂದು ಕರೆಯಲಾಗುತ್ತದೆ. ಇದು ತುಂಬಾ ಇಂಪಾರ್ಟೆಂಟು. ಆ್ಯಡಮ್ಸ್ ಆ್ಯಪಲ್ ಅಂದರೆ ಏನು ಅಂತ ಕೇಳ್ತಾರೆ. ಹುಡುಗರಲ್ಲಿ ಪ್ರೌಢಾವಸ್ಥೆ ತಲುಪಿದಾಗ ಅವರ ಧ್ವನಿ ಪೆಟ್ಟಿಗೆಯಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಉಂಟಾಗುವುದನ್ನು ಆ್ಯಡಮ್ಸ್ ಆ್ಯಪಲ್ ಎಂದು ಕರೆಯಲಾಗುತ್ತದೆ. ಹುಡುಗಿಯರಲ್ಲಿ ನೋಡಿದಾಗ ಸ್ವಲ್ಪ ಮಾತ್ರ ಬದಲಾವಣೆ ಆಗುತ್ತೆ, ಅಷ್ಟೊಂದು ಬದಲಾವಣೆ ಆಗುವುದಿಲ್ಲ. ನಂತರ ದೇಹದ ಕೂದಲು, ಕೈಕುಲುಮೆ ಅಂದರೆ ಅಂಡರ್ ಆರ್ಮ್ಸ್ ಆ್ಯಂಡ್ ಗುಪ್ತಾಂಗಗಳಲ್ಲಿ ಕೂದಲುಗಳು ಬೆಳೆಯುವಂಥದ್ದು. ನಂತರ ಹುಡುಗರಲ್ಲಿ ಗಡ್ಡ ಮೀಸೆ ಬೆಳೆಯುವಂಥದ್ದು. ಈ ರೀತಿಯಾಗಿ ದೇಹದಲ್ಲಿ ಬದಲಾವಣೆ ಆಗುತ್ತೆ. ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ ಅಂದರೆ ಲೈಂಗಿಕ ಅಂಗಗಳ ಬೆಳವಣಿಗೆ. ಲೈಂಗಿಕ ಅಂಗಗಳ ಬೆಳವಣಿಗೆ ಅಂದರೆ ವೃಷಣಗಳಲ್ಲಿ ಹುಡುಗರಲ್ಲಿ ವೃಷಣಗಳು ಮತ್ತು ಶಿಶಿನ ಬೆಳೆಯುತ್ತದೆ. ಹುಡುಗರಲ್ಲಿ ವೃಷಣ ಮತ್ತು ಶಿಶಿನ ಬೆಳೆಯುತ್ತದೆ. ಹುಡುಗಿಯರಲ್ಲಿ ಅಂಡಾಶಯಗಳು ಬೆಳೆಯುತ್ತವೆ ಮತ್ತು ಋತುಚಕ್ರ ಪ್ರಾರಂಭವಾಗುತ್ತದೆ. ಓಕೆ, ಇದು ಲೈಂಗಿಕ ಅಂಗಗಳ ಬೆಳವಣಿಗೆ. ಇದೆಲ್ಲ ಯಾವುದರಿಂದ ಉಂಟಾಗುತ್ತೆ? ಇದೆಲ್ಲವೂ ಕೂಡ ಯಾವುದರಿಂದ ಉಂಟಾಗುತ್ತೆ? ಲೈಂಗಿಕ ಅಂಗಗಳು ಬೆಳೆಯುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನೋಡೋದಾದರೆ, ಮೊದಲಿಗೆ ನಾವು ಹಾರ್ಮೋನ್ಗಳ ಪಾತ್ರವನ್ನು ಗಮನಿಸಬೇಕಾಗತ್ತೆ. ಹಾರ್ಮೋನ್ಗಳ ಪಾತ್ರ ಹೆಚ್ಚಾದಂತೆ ಅಲ್ಲಿ ಹುಡುಗ ಮತ್ತು ಹುಡುಗಿಯರಲ್ಲಿ ಏನಾಗುತ್ತೆ, ಲೈಂಗಿಕ ಅಂಗಗಳ ಪರಿಪಕ್ವನ ಅಥವಾ ಬೆಳವಣಿಗೆ ಆಗುವಂಥದ್ದನ್ನು ಕಾಣ್ತೀವಿ. ಹಾರ್ಮೋನ್ಗಳ ರಾಸಾಯನಿಕ ಸಂದೇಶಗಳು. ಹಾರ್ಮೋನ್ಗಳಂತಂದರೆ ಏನಪ್ಪ ಅಂದರೆ ಇವು ರಾಸಾಯನಿಕ ಸಂದೇಶವಾಹಕಗಳು. ಇವು ಪಿಟ್ಯುಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂದರೆ ನಮ್ಮ ದೇಹದಲ್ಲಿ ಹಲವಾರು ಗ್ರಂಥಿಗಳಿದ್ದಾವೆ. ಅಶ್ರು ಗ್ರಂಥಿ ಆಗಿರ್ಬೋದು ಅಥವಾ ಪಿಟ್ಯುಟರಿ ಗ್ರಂಥಿ ಎನ್ನುವಂಥದ್ದು ಇದು ನಮ್ಮ ಬ್ರೈನ್ನಲ್ಲಿ ಇರುವಂಥದ್ದು. ಬ್ರೈನ್ನ ಒಂದು ಬದಿಯಲ್ಲಿ ಇರುವಂಥದ್ದು ಪಿಟ್ಯುಟರಿ ಗ್ಲ್ಯಾಂಡ್. ಇದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಇತರೆ ಗ್ರಂಥಿಗಳ ಒಂದು ಕಂಟ್ರೋಲನ್ನು ಮಾಡುತ್ತೆ. ಹಾಗಾಗಿ ಈ ಒಂದು ಪಿಟ್ಯುಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಥವಾ ಮಾಸ್ಟರ್ ಗ್ರಂಥಿ ಅಂಥೇಳಿ ಕರಿತೀವಿ. ಈ ಒಂದು ಹಾರ್ಮೋನ್ಗಳ ಸ್ರವಿಕೆಗೆ ಅಂತಂದರೆ ಟೆಸ್ಟೋಸ್ಟಿರಾನ್ ಎನ್ನುವಂಥದ್ದು ಹುಡುಗರಲ್ಲಿ ಬಿಡುಗಡೆಯಾಗುವಂಥ ರಾಸಾಯನಿಕ ಹಾರ್ಮೋನ್. ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ಹುಡುಗರಲ್ಲಿ ಉಂಟಾಗುವಂಥದ್ದು. ಈಸ್ಟ್ರೋಜನ್ ಅನ್ನುವಂಥದ್ದು ಹುಡುಗಿಯರಲ್ಲಿ ಉಂಟಾಗುವಂಥದ್ದು. ಈ ಒಂದು ಸಂತಾನೋತ್ಪತ್ತಿಯ ಅಂಗಗಳಿಗೆ ಕಾರಣವಾಗುವಂಥ ಇನ್ನಿತರ ಗ್ರಂಥಿಗಳ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ ಡೀಟೇಲಾಗಿ. ಈಗ ಇಷ್ಟು ತಿಳ್ಕೊರಿ, ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದ ಹುಡುಗರಲ್ಲಿ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಲು ಸಮರ್ಥರಾಗ್ತಾರೆ. ಹುಡುಗಿಯರಲ್ಲಿ ಒಂದು ಓವಲೇಷನ್ ಅಂಡಗಳು ಬಿಡುಗಡೆ ಆಗಲಿಕ್ಕೆ ಪಕ್ವತೆಯನ್ನು ಹೊಂದ್ತವೆ. ಇದಕ್ಕೆ ಕಾರಣವಾಗುವಂಥ ಮುಖ್ಯ ಹಾರ್ಮೋನ್ಗಳು ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಎನ್ನುವಂಥವು. ನಂತರ ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂದರೆ ಈ ಹುಡುಗರಾಗಿರ್ಬೋದು ಅಥವಾ ಹುಡುಗಿಯರಾಗಿರ್ಬೋದು ಅವರ ಒಂದು ಮನಸ್ಸಿನಲ್ಲಿ ಭಾವನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಕೆಲವೊಂದಿಷ್ಟು ಹುಡುಗಿಯರು ಓವರ್ ಆ್ಯಕ್ಟಿವ್ ಆಗ್ತಾರೆ. ಕೆಲವೊಂದಿಷ್ಟು ಏನಾಗ್ತವೆ ಅಂದರೆ ಈ ರೀತಿಯಾಗಿ ದೇಹದಲ್ಲಿ ಉಂಟಾಗುವಂತಹ ಬದಲಾವಣೆಗಳ ಪರಿಣಾಮವಾಗಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಈ ಒಂದು ಹಾರ್ಮೋನ್ಗಳ ಸ್ರವಿಕೆಯಿಂದ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಕೆಲವೊಂದಿಷ್ಟು ಭಾವನೆಗಳು ಬದಲಾಗ್ತವೆ. ಯಾವ ರೀತಿಯಾಗಿ ಅಂತಂದರೆ ಬೇಗನೆ ಕೋಪ ಮಾಡಿಕೊಳ್ಳುವಂಥದ್ದು ಅಥವಾ ಸಂತೋಷವಾದಾಗ ಅತಿ ಹೆಚ್ಚು ಸಂತೋಷವಾಗುವಂಥದ್ದು, ದುಃಖ ಬಂದಾಗ ಅದು ಬೇಗನೆ ಬರುವಂಥದ್ದು. ಅಂದರೆ ಕೋಪ, ಸಂತೋಷ, ದುಃಖ ಇವುಗಳಿಗೆ ಯಾವುದೇ ರೀತಿಯಾದ ಕಂಟ್ರೋಲ್ ಇರೋದಿಲ್ಲ, ಅದು ಬೇಗನೆ ಬರುವಂಥದ್ದು. ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪ್ರೌಢಾವಸ್ಥೆಗೆ ಬಂದ ನಂತರ
ಇವ್ರು ಏನು ಮಾಡ್ತಾರಪ್ಪ ಅಂದರೆ ಸ್ವತಂತ್ರವಾಗಿ ಇರಲಿಕ್ಕೆ ಬಯಸ್ತಾರೆ. ಆತ್ಮವಿಶ್ವಾಸದಲ್ಲಿ ಏರಿಳಿತ ಆಗುತ್ತೆ. ಅಂದರೆ ಕೆಲವೊಂದಿಷ್ಟಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂದರೆ ಕೆಲವೊಬ್ಬರಿಗೆ ಖಿನ್ನತೆಗೆ ಒಳಗಾಗ್ತಾರೆ. ಹಾಗಾಗಿ ಆತ್ಮವಿಶ್ವಾಸದಲ್ಲಿ ಏರಿಳಿತ ಉಂಟಾಗುತ್ತದೆ. ಇಲ್ಲಿ ಸ್ನೇಹಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಪೇರೆಂಟಿಂಗ್ ಆಗಿರ್ಬೋದು, ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ. ಹೆಚ್ಚು ಪೋಷಕರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಗೌಪ್ಯವಾಗಿ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಗೌಪ್ಯವಾದ ಮಾಹಿತಿಯನ್ನು ಸ್ನೇಹಿತರಲ್ಲೇ ಹಂಚಿಕೊಳ್ಳಲು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸ್ನೇಹಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಈ ರೀತಿಯಾಗಿ ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಪರಿಣಾಮ ಬೀರುವಂಥದ್ದು. ನೆಕ್ಸ್ಟು ಸಂತಾನೋತ್ಪತ್ತಿ. ಈ ಒಂದು ಹಂತದಲ್ಲಿ ಯಾವ ರೀತಿಯಾಗಿ ಆರೋಗ್ಯವಂತರಾಗಿರಬೇಕು, ಈ ಮಾನಸಿಕ ಆಗಿರ್ಬೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಗಾಗೋದಕ್ಕೆ ಕಾರಣ ಇಲ್ಲಿ ಒಂದು ಆರೋಗ್ಯವನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಹುಡುಗಿಯರಲ್ಲಿ ಋತುಚಕ್ರ ಸಾಮಾನ್ಯವಾಗಿರುವಂಥ ಪ್ರಕ್ರಿಯೆ. ಪ್ರತಿ 28 ದಿನಕ್ಕೊಮ್ಮೆ ಋತುಚಕ್ರ ಪ್ರಾರಂಭವಾಗುವುದರಿಂದ ಹುಡುಗಿಯರಲ್ಲಿ ಸ್ವಚ್ಛತೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಭಯ ಅಥವಾ ತಪ್ಪು ಕಲ್ಪನೆ ಇರಬಾರ್ದು. ಯಾವುದೇ ರೀತಿಯಾದ ಭಯ ಇರ್ಬೋದು ಅಥವಾ ತಪ್ಪು ಕಲ್ಪನೆ ಆಗಿರ್ಬೋದು, ಇದನ್ನು ಒಳಗೊಂಡಿರಬಾರ್ದು. ಇದು ಜೈವಿಕವಾದ ಪ್ರಕ್ರಿಯೆ ಆಗಿರುತ್ತೆ. ಹಾಗಾಗಿ ಮೊದಲು ಹೇಗೆ ಇರ್ತಾರೋ ನಂತರ ಕೂಡ ಹಾಗೆ ಇರಬೇಕು ಅನ್ನುವಂಥದ್ದನ್ನು ತಿಳಿಸ್ತಾರೆ. ಹಾಗಾದರೆ ಆಹಾರ ಮತ್ತು ಆರೋಗ್ಯ ಯಾವ ರೀತಿಯಾಗಿ ಇರಬೇಕು ಅಂತ ನೋಡೋದಾದರೆ ಸಮತೋಲಿತ ಆಹಾರದ ಅಗತ್ಯ ಇರುತ್ತೆ. ಅಂದರೆ ಇಲ್ಲಿ ಹಾರ್ಮೋನ್ಗಳು ಸಮತೋಲಕವಾಗಿ ರಿಲೀಸ್ ಆಗಬೇಕಾದ್ರೆ ಇಲ್ಲಿ ಸಮತೋಲನವಾದ ಆರೋಗ್ಯ ಇರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳು ಮತ್ತು ಖನಿಜಗಳು ಮುಖ್ಯ ಆಗುತ್ತೆ. ಇಲ್ಲಿ ವ್ಯಾಯಾಮ ಮತ್ತು ಆಟಕ್ಕೆ ಸಹಾಯಕವಾಗುವಂಥದ್ದು. ಅದೇ ರೀತಿ ಮಾದಕ ವಸ್ತುಗಳ ದುಷ್ಪರಿಣಾಮದಿಂದ ಧೂಮಪಾನ, ಮಾದಕ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಆಗಿರುತ್ತೆ. ಹಾಗಾಗಿ ಅವುಗಳು ಕೂಡ ದೈಹಿಕ ಮತ್ತು ಮಾನಸಿಕವಾಗಿ ಬೆಳವಣಿಗೆಗೆ ಅಡ್ಡಿಯನ್ನು ಮಾಡ್ತವೆ. ಉತ್ತಮ ಅಭ್ಯಾಸಗಳು ಯಾವ ರೀತಿಯಾಗಿರಬೇಕು? ಇವು ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಹೊಂದಿರಬೇಕು, ಯಾವಾಗಲೂ ಪಾಸಿಟಿವ್ ಥಿಂಕ್ ಆಗಿರಬೇಕು, ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡ್ಕೋಬೇಕು, ಪೋಷಕರು ಮತ್ತು ಶಿಕ್ಷಕರ ಮಾರ್ಗದರ್ಶನವನ್ನು ಪಾಲಿಸಬೇಕು. ಇದು ಉತ್ತಮ ಅಭ್ಯಾಸಗಳು. ಈ ಒಂದು ಪ್ರೌಢಾವಸ್ಥೆಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾರ್ಗದರ್ಶನ ಅಥವಾ ಒಳ್ಳೆಯ ಸಲಹೆಗಳನ್ನು ಪಡಿಬೇಕು. ನಂತರ ಸಂತಾನೋತ್ಪತ್ತಿಯ ಕಾರ್ಯವನ್ನು ಆರಂಭಿಸಲು ಹಾರ್ಮೋನ್ಗಳ ಪಾತ್ರ. ಸಂತಾನೋತ್ಪತ್ತಿಯ ಕಾರ್ಯವನ್ನು ಆರಂಭಿಸಲು ಹಾರ್ಮೋನ್ಗಳ ಪಾತ್ರ ಎಂಥದ್ದು ಅಂತ ನೋಡೋದಾದರೆ ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್ ಕಾರ್ಯವನ್ನು ಆರಂಭಿಸಲು ಹಾರ್ಮೋನ್ಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮುಖ್ಯವಾಗಿ ಹೈಪೋಥಲಾಮಸ್, ಪಿಟ್ಯೂಟರಿ, ಗೋನಾಡಲ್ ಆಕ್ಷನ್ ಮೂಲಕ ನಿಯಂತ್ರಣವಾಗುತ್ತೆ. ಹೈಪೋಥಲಾಮಸ್ ಅಂದರೆ ಏನು, ಪಿಟ್ಯೂಟರಿ ಅಂದರೆ ಏನು, ಗೋನಾಡಲ್ ಆಕ್ಷನ್ ಅಂದರೆ ಏನು ಅಂತ ನೋಡೋದಾದರೆ ಹೈಪೋಥಲಾಮಸ್ ಎನ್ನುವಂಥದ್ದು ಇದು ನಮ್ಮ ಮೆದುಳಿನ ಒಂದು ಮುಖ್ಯವಾದ ಅಂಗ. ಹೈಪೋಥಲಾಮಸ್. ಪಿಟ್ಯೂಟರಿ ಎನ್ನುವಂಥದ್ದು ಇದು ನಮ್ಮ ಮೆದುಳಿನಲ್ಲಿರುವಂಥ ಅತ್ಯಂತ ಚಿಕ್ಕದಾದ ಗ್ರಂಥಿ. ಆದರೆ ಇದು ಎಲ್ಲ ಗ್ರಂಥಿಗಳ ಒಂದು ನಿಯಂತ್ರಣವನ್ನು ಮಾಡುತ್ತೆ. ಗೋನಾಡಲ್ ಗ್ರಂಥಿ ಅಂದರೆ ಏನಪ್ಪ ಅಂದರೆ ಈ ಪುರುಷ ಅಥವಾ ಮಹಿಳೆ, ಹುಡುಗ ಅಥವಾ ಹುಡುಗಿಯಲ್ಲಿ ಉಂಟಾಗುವಂಥ ಲೈಂಗಿಕ ಅಂಗಗಳ ಪರಿಪಕ್ವಗೆ ಕಾರಣವಾಗುವಂತಹ ಒಂದು ಲೈಂಗಿಕ ಅಂಗಗಳನ್ನು, ಲೈಂಗಿಕ ಗ್ರಂಥಿಗಳನ್ನು ನಾವು ಗೋನಾಡಲ್ ಆಕ್ಷನ್ ಅಂತ ಹೇಳಿ ಕರಿತೀವಿ. ಈ ಮೂಲಕ ಏನಾಗುತ್ತೆ, ನಿಯಂತ್ರಣವಾಗುತ್ತೆ. ಹಾಗಾದರೆ ಹೈಪೋಥಲಾಮಸ್ನ ಪಾತ್ರ ಎಂಥದ್ದು, ಹೈಪೋಥಲಾಮಸ್ ಏನೆಲ್ಲ ಕೆಲಸ ಮಾಡುತ್ತೆ ಅದನ್ನು ನೋಡ್ತಾ ಹೋಗೋಣ ಡೀಟೇಲಾಗಿ. ಇದನ್ನು ತುಂಬಾ ವಿಸ್ತಾರವಾಗಿರುವಂಥ ಮತ್ತು ವಿವರಣೆ ಪೂರ್ವಕವಾಗಿರುವಂಥ ಒಂದು ನೋಟ್ಸ್ ಆಗಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಅಥವಾ ನೋಟ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪೋಥಲಾಮಸ್ನ ಪಾತ್ರ ಎಂಥದ್ದು? ಹೈಪೋಥಲಾಮಸ್ನಿಂದ ಗೋನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆಗೊಳ್ಳುತ್ತೆ. ಗೋನಾಡೋಟ್ರೋಪಿನ್ ಅಂತಂದರೆ ಇದು ಯಾವುದಕ್ಕೆ ಸಂಬಂಧಿಸಿದ್ದು ಅಂದರೆ ಇದು ಏನು ಮಾಡುತ್ತೆ ಅಂದರೆ ಹೈಪೋಥಲಾಮಸ್ ಏನು ಮಾಡುತ್ತೆ ಅಂದರೆ ಗೋನಾಡಲ್ ರಿಲೀಸಿಂಗ್ ಹಾರ್ಮೋನ್ ರಿಲೀಸ್ ಆದಮೇಲೆ ಅದು ಆ ಒಂದು ಹಾರ್ಮೋನ್ ಏನಾಗುತ್ತೆ ಅಂದರೆ ಸಂತಾನೋತ್ಪತ್ತಿ ಅಂಗಗಳು ಏನು ಮಹಿಳೆಯರಲ್ಲಿ, ಹುಡುಗಿಯರಲ್ಲಿ ಅಂಡಾಶಯಗಳು, ಹುಡುಗರಲ್ಲಿ ಟೆಸ್ಟಿಸ್ಗಳು, ಇವುಗಳಿಗೆ ಇದು ಹೈಪೋಥಲಾಮಸ್ ಎನ್ನುವಂಥದ್ದು ಏನು ಮಾಡುತ್ತೆ ಅಂದರೆ ಮಾಹಿತಿಯನ್ನು ಕಳಿಸುತ್ತೆ. ಅಂದರೆ ಇದು ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಆ ಒಂದು ಗ್ರಂಥಿಗಳಿಗೆ ಹೋಗಿ ಸಂತಾನೋತ್ಪತ್ತಿಯ ಅವಸ್ಥೆಯನ್ನು ಆನ್ ಮಾಡುವಂಥೇಳಿ ಸಂಕೇತವನ್ನು ತಿಳಿಸುತ್ತೆ. ಇದು ಹೈಪೋಥಲಾಮಸ್ನ ಒಂದು ಮೊದಲ ಪ್ರಕ್ರಿಯೆ. ಓಕೆ,
ಸಂತಾನೋತ್ಪತ್ತಿಯ ಅಂದರೆ ಈ ಹುಡುಗಿಯಲ್ಲಿ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯನ್ನು ನೀವು ಆನ್ ಮಾಡಬೇಕು ಎನ್ನುವಂಥ ಇನ್ಸ್ಟ್ರಕ್ಷನ್ ಯಾವ್ದು ಕೊಡುತ್ತೆ ಅಂದರೆ ಹೈಪೋಥಲಾಮಸ್ ಎನ್ನುವಂಥದ್ದು. ಈಗ ಸಾಮಾನ್ಯವಾಗಿ ಯೌವನ ಆರಂಭದ ಸಮಯದಲ್ಲಿ ಈ ಒಂದು ಸ್ರವಿಕೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಯೌವನ ಆರಂಭ ಅಂದರೆ ಯಾವಾಗ ಅಂದರೆ 10 ವರ್ಷದಿಂದ ಅಥವಾ 11 ವರ್ಷದಿಂದ ಅಥವಾ ಅದಕ್ಕಿಂತ ಮುಂಚೆ ಕೂಡ ಆಗಿರ್ಬೋದು. ಅಂದರೆ 10 ವರ್ಷ ಆಸುಪಾಸಿನಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ತಾರುಣ್ಯ ಅವಸ್ಥೆ ಪ್ರಾರಂಭವಾಗೋದ್ರಿಂದ ಈ ಹೈಪೋಥಲಾಮಸ್ನಿಂದ ಹಾರ್ಮೋನ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಆವಾಗ ಪಿಟ್ಯೂಟರಿ ಗ್ರಂಥಿ ಏನು ಕೆಲಸ ಮಾಡುತ್ತೆ ಅಂತ ನೋಡೋದೇನು. ಈಗ ಹೈಪೋಥಲಾಮಸ್ ಏನು ಮಾಡುತ್ತೆ ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಆ ಒಂದು ಮೆಸೇಜನ್ನು ಕಳಿಸುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಮೆಸೇಜ್ ಕಳಿಸಿದಾಗ ಅದು ಗೋನೈಡಲ್ ರಿಪ್ರೊಡಕ್ಷನ್ ಹಾರ್ಮೋನ್ನ ಪ್ರಭಾವದಿಂದ ಪಿಟ್ಯೂಟರಿ ಗ್ರಂಥಿ 2 ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಆ ಹಾರ್ಮೋನ್ಗಳು ಏನಪ್ಪ ಅಂದರೆ ಮೊದಲನೇದಾಗಿ ಮುಖ್ಯವಾಗಿ ಹುಡುಗಿಯರಲ್ಲಿ ಪಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತು ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಈ ರೀತಿಯಾಗಿ 2 ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಹುಡುಗಿಯರಾಗಿದ್ದರೆ ಈ 2 ಹಾರ್ಮೋನ್ಗಳನ್ನು ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂದರೆ ರಿಲೀಸ್ ಮಾಡುತ್ತೆ. ಪಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತಂದರೆ ಏನು ಅಂತಾರೆ ಅಂದರೆ ಈಗ ಹೈಪೋಥಲಾಮಸ್ ಪಿಟ್ಯೂಟರಿಗೆ ಮೆಸೇಜನ್ನು ಕಳಿಸುತ್ತೆ. ಈ ಪಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಂತಂದರೆ ಇದು ಅಂಡಾಶಯಗಳಿಗೆ ಮೆಸೇಜನ್ನು ಕಳಿಸುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡು ನಿಮ್ಮ ದೇಹದಲ್ಲಿ ಅಥವಾ ಅಂಡಾಶಯಗಳಿಗೆ ಹೇಳುತ್ತೆ, ನಿಮ್ಮ ದೇಹದಲ್ಲಿ ಅಂಡಾಶಯದ ಮೂಲಕ ಅಂಡಾಣುಗಳನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಎನ್ನುವಂಥದ್ದು ಮೆಸೇಜನ್ನು ಕೊಡ್ತೈತೆ. ಇದು ಹಾರ್ಮೋನ್ ಯಾವುದಪ್ಪ ಅಂದರೆ ಪಾಲಿಕ್ಯುಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತಂದರೆ ಏನಪ್ಪ ಅಂದರೆ ಈ ಹುಡುಗಿಯರಲ್ಲಿ ಸ್ತನ್ಯ ಗ್ರಂಥಿಗಳನ್ನು ಆ್ಯಕ್ಟಿವ್ ಮಾಡಿ ಅಲ್ಲಿ ಸ್ತನ್ಯ ಗ್ರಂಥಿಗಳ ಬೆಳವಣಿಗೆಗೆ ಇದು ಮೆಸೇಜನ್ನು ಕಳಿಸುವಂಥದ್ದು. ಇದು ಸ್ಪೆಷಲಾಗಿ ಹುಡುಗಿಯರಲ್ಲಿ. ಹಾಗಾದರೆ ಹುಡುಗರಲ್ಲಿ ಅಥವಾ ಪುರುಷರಲ್ಲಿ ಹಾರ್ಮೋನ್ಗಳ ಪಾತ್ರ ಏನು? ಇದು ಇಲ್ಲಿಯೂ ಕೂಡ ಸಾಮಾನ್ಯವಾಗಿರುವಂಥ ಒಂದು ಹಾರ್ಮೋನ್ ಇದೆ, PSH ಅನ್ನುವಂಥದ್ದು. ಇದು ಏನು ಮಾಡುತ್ತೆ ಅಂದರೆ ವೃಷಣಗಳಲ್ಲಿ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತೆ ಮತ್ತು ವೃಷಣಗಳಲ್ಲಿ ಟೆಸ್ಟೋಸ್ಟಿರಾನ್ ಉತ್ಪತ್ತಿಗೆ ಇದು ಉತ್ತೇಜನ ನೀಡುತ್ತೆ. ಅಂದರೆ ಏನು ಮಾಡುತ್ತೆ ಅಂದರೆ ಉತ್ತೇಜನ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಟೆಸ್ಟೋಸ್ಟಿರಾನ್ ಎನ್ನುವಂಥದ್ದು ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಥವಾ ವೀರ್ಯಾಣುಗಳ ನಿರ್ಮಾಣ ಮಾಡುವಂಥದ್ದು. ಸೊ ಪುರುಷರಲ್ಲಿ ಏನಾಗುತ್ತೆ ಅಂದರೆ ಟೆಸ್ಟೋಸ್ಟಿರಾನ್ ಎನ್ನುವಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಒಂದು ಟೆಸ್ಟೋಸ್ಟಿರಾನ್ ಎನ್ನುವಂಥ ಹಾರ್ಮೋನ್ ರಿಲೀಸ್ ಆದರೆ ಈ ಒಂದು ಪುರುಷರಲ್ಲಿ ಟೆಸ್ಟಿಸ್ನಿಂದ ಸೆಮೆನ್ಸ್ ಅಥವಾ ಸ್ಪರ್ಮ್ಗಳು ರಿಲೀಸ್ ಆಗೋಕ್ಕೆ ಇದು ಟೆಸ್ಟೋಸ್ಟಿರಾನ್ ಎನ್ನುವಂಥ ಹಾರ್ಮೋನ್ ಏನಾಗುತ್ತೆ ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಈ ಮಹಿಳೆಯರಲ್ಲಿ ಹಾರ್ಮೋನ್ಗಳ ಪಾತ್ರ ಎಂಥದಪ್ಪ ಅಂದರೆ ಪಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಿದೆ ಇದು ಅಂಡಾಶಯಗಳಲ್ಲಿ ಪಾಲಿಕಲ್ಗಳ ಬೆಳವಣಿಗೆ ಅಂದರೆ ಪಾಲೋಪಿನ್ ಟ್ಯೂಬದ ಮೂಲಕ ಅಂಡಗಳು ಹಾದು ಬರೋದರಿಂದ ಆ ಪಾಲಿಕಲ್ ಸ್ಟಿಮ್ಯುಲೇಟಿಂಗ್ ಏನಾಗುತ್ತೆ ಹಾರ್ಮೋನ್ಗಳ ಬೆಳವಣಿಗೆ ಆಗುತ್ತೆ. ಮತ್ತು ಈ LH ಹಾರ್ಮೋನ್ ರಿಲೀಸ್ ಆದರೆ ಇಲ್ಲಿ ಆ ಒಂದು ಅಂಡಾಶಯದಲ್ಲಿ ಏನಾಗುತ್ತೆ ಅಂದರೆ ಅಂಡಾಣುಗಳು ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಎನ್ನುವಂಥವು ಮಾಸಿಕ ಚಕ್ರ ನಿಯಂತ್ರಣೆ ಮತ್ತು ಗರ್ಭಧಾರಣೆಗೆ ಗರ್ಭಾಶಯ ಸಿದ್ಧತೆಗೆ ಇವು ಏನು ಮಾಡುತ್ತೆ ಅಂದರೆ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಇಲ್ಲಿ ಎಸ್ಟ್ರೋಜನ್ ಎನ್ನುವಂಥದ್ದು ಮಹಿಳೆಯರಲ್ಲಿ ಅಂಡಾಶಯದ ಮೂಲಕ ಅಂಡಗಳು ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರೊಜೆಸ್ಟಿರಾನ್ ಏನಪ್ಪ ಅಂದರೆ ಇದು ಮಹಿಳೆಯರಲ್ಲಿ ಏನಾಗುತ್ತೆ ಅಂದರೆ ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲೆ ಇಲ್ಲಿ ಪ್ರೊಜೆಸ್ಟಿರಾನ್ ಎನ್ನುವಂಥ ಹಾರ್ಮೋನು ರಿಲೀಸ್ ಆಗುತ್ತೆ. ಇದು ಇಲ್ಲಿ ಮುಖ್ಯವಾಗಿರುವಂಥ ಹಾರ್ಮೋನುಗಳ ಪಾತ್ರ ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಮಗುವಿನ ಲಿಂಗ ಹೇಗೆ ನಿರ್ಧಾರವಾಗುತ್ತದೆ ಎನ್ನುವಂಥ ಕಾನ್ಸೆಪ್ಟ್ ಮೇಲೆ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಗುವಿನ ಲಿಂಗ ಹೇಗೆ ನಿರ್ಧಾರವಾಗುತ್ತೆ. ಮಾನವನಲ್ಲಿ ಮಗುವಿನ ಲಿಂಗವನ್ನು ಕ್ರೋಮೋಸೋಮ್ ಏನು ಮಾಡುತ್ತೆ ನಿರ್ಧಾರ ಮಾಡುವಂಥದ್ದು. ಮಾನವನಲ್ಲಿ ಮಗುವಿನ ಲಿಂಗವನ್ನು ಕ್ರೋಮೋಸೋಮ್ ನಿರ್ಧರಿಸುತ್ತದೆ. ಮಾನವನ ಪ್ರತಿಯೊಂದು ಕೋಶದಲ್ಲೂ 23 ಜೊತೆ ಕ್ರೋಮೋಸೋಮ್ಗಳು ಇರ್ತವೆ. ಅಂದರೆ ಟೋಟಲ್ 46 ಕ್ರೋಮೋಸೋಮ್ಗಳು ಇರ್ತವೆ.
ಅದು 2 ಜೊತೆ ತಂದಾಗ ಅದು 23 ಜೊತೆ ಕ್ರೋಮೋಸೋಮ್ ಆಗಿರುತ್ತೆ. ಅದರಲ್ಲಿ ಒಂದು ಜೋಡಿ ಏನಾಗಿರುತ್ತೆ ಅಂದರೆ ಲೈಂಗಿಕ ಕ್ರೋಮೋಸೋಮ್ ಆಗಿರುತ್ತೆ. ಅದರಲ್ಲಿ ಒಂದು ಜೋಡಿ ಏನಾಗಿರುತ್ತೆ ಲೈಂಗಿಕ ಕ್ರೋಮೋಸೋಮ್ ಆಗಿರುತ್ತೆ. ಹಾಗಾದರೆ ಈ ಒಂದು ಗಂಡು ಅಥವಾ ಹೆಣ್ಣು ಹುಟ್ಟುವಂಥ ಸಂದರ್ಭದಲ್ಲಿ ಈ ಲೈಂಗಿಕ ಕ್ರೋಮೋಸೋಮ್ಗಳಲ್ಲಿ ತಾಯಿಯ ಪಾತ್ರ ಏನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ತಾಯಿಯ ಅಂಡಾಣುವಿನಲ್ಲೂ ಯಾವಾಗಲೂ ಎಕ್ಸ್ ಕ್ರೋಮೋಸೋಮ್ ಮಾತ್ರ ಇರುತ್ತೆ. ಅಂದರೆ ಈ ಒಂದು ಮಹಿಳೆಯು ಪ್ರತಿ ತಿಂಗಳು ಋತುಚಕ್ರ ಪ್ರಾರಂಭವಾದಾಗ ಒಂದು ಅಂಡಾಣನ್ನು ರಿಲೀಸ್ ಮಾಡ್ತಾರೆ. ಓಕೆ, ಅಂಡಾಶಯಗಳು ಒಂದು ಎಗ್ಗನ್ನು ರಿಲೀಸ್ ಮಾಡ್ತವೆ. ಈ ಒಂದು ಪ್ರತಿಯೊಂದು ಅಂಡದಲ್ಲೂ ಕೂಡ ಏನಾಗಿರುತ್ತೆ ಅಂದರೆ ಒಂದು ಎಕ್ಸ್ ಕ್ರೋಮೋಸೋಮ್ ಇರುವಂಥದ್ದು, ಒಂದೇ ಒಂದು ಅದು ಎಕ್ಸ್ ಕ್ರೋಮೋಸೋಮ್ ಆಗಿರುತ್ತೆ. ಹಾಗಾದರೆ ತಂದೆಯ ಪಾತ್ರ ಏನು? ತಂದೆಯ ಪಾತ್ರ ಏನಾಗಿರುತ್ತೆ? ತಂದೆಯು ಶುಕ್ರಾಣು ಅಥವಾ ವೀರ್ಯಾಣುವಿನಲ್ಲಿ ಎಕ್ಸ್ ಅಥವಾ ವೈ ಕ್ರೋಮೋಸೋಮ್ಗಳು ಇರ್ತವೆ. ಅಂದರೆ ಈಗ ನಾವು ಉದಾಹರಣೆಗೆ ನೋಡಿದ್ವಿ, ಪ್ರತಿಯೊಂದು ಅಂಡದಲ್ಲೂ ಒಂದೇ ಒಂದು ಎಕ್ಸ್ ಆಗಿರುತ್ತೆ. ಈ ಒಂದು ಜೀವನ ಪರ್ಯಂತ ಋತುಚಕ್ರ ಪ್ರಾರಂಭ ಆದಾಗಿನಿಂದ ಋತುಚಕ್ರ ಮುಗಿಯುವವರೆಗೂ ಕೂಡ ಪ್ರತಿ ಅಂಡಾಶಯದಲ್ಲಿ ಒಂದು ಅಂಡ ಬಿಡುಗಡೆ ಆದಾಗ ಅಲ್ಲಿ ಪ್ರತಿ ಅಂಡದಲ್ಲೂ ಕೂಡ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಆದರೆ ಈ ಒಂದು ಯುವಕರು, ತರುಣರು ಪ್ರೌಢಾವಸ್ಥೆಗೆ ಬಂದ ನಂತರ ಅವರ ದೇಹದಲ್ಲಿ, ಅವರ ಟೆಸ್ಟಿಸ್ಗಳಲ್ಲಿ ಉಂಟಾಗುವಂಥ ವೀರ್ಯಾಣುಗಳು ಎಕ್ಸ್ ಮತ್ತು ವಾಯ್ ಕ್ರೋಮೋಸೋಮ್ ಎರಡನ್ನೂ ಕೂಡ ಹೊಂದಿರುತ್ತವೆ. ತಂದೆಯ ವೀರ್ಯಾಣುವಿನಲ್ಲಿ ಎಕ್ಸ್ ಅಥವಾ ವಾಯ್ ಕ್ರೋಮೋಸೋಮ್ ಎರಡೂ ಇರಬಹುದು, ಯಾವುದಾದ್ರೂ ಇರ್ಬೋದು. ಹಾಗಾದರೆ ಮಾನವನ ಜೀವನದಲ್ಲಿ ಸಂತಾನೋತ್ಪತ್ತಿಯ ಹಂತ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ಮಗುವಿನ ಲಿಂಗ ನಿರ್ಧಾರವಾಗುವಂಥದ್ದಲ್ಲಿ ನಾವು ಮೊದಲನೇದಾಗಿ ನೋಡ್ತಾ ಹೋದಾಗ ಇದು ಹೆಣ್ಣು ಅಂಡಾಣುವಿನಲ್ಲಿರುವಂಥ ಎಕ್ಸು, ಇದು ಕೂಡ ಎಕ್ಸ್ ಆಗಿರುತ್ತೆ. ಈಗ ಒಂದು ವೀರ್ಯಾಣು ಎಕ್ಸ್ ವೀರ್ಯಾಣು ಆಗಿದ್ದರೆ ಅದು ಎಕ್ಸ್ ಅಂಡದೊಂದಿಗೆ ಸೇರಿ ಎಕ್ಸ್ ಎನ್ನುವಂಥ ಹೆಣ್ಣು ಮಗು ಹುಟ್ಟುತ್ತೆ. ಮತ್ತು ವಾಯ್ ವೀರ್ಯಾಣು ಎಕ್ಸ್ ಅಂಡದೊಂದಿಗೆ ಸೇರಿ ಎಕ್ಸ್ ವೈ ಕ್ರೋಮೋಸೋಮ್ ಇರುವಂಥ ಗಂಡು ಮಗು ಹುಟ್ಟುತ್ತೆ. ಹಾಗಾಗಿ ಈ ಒಂದು ಗಂಡು ಮಗು ಅಥವಾ ಹೆಣ್ಣು ಮಗು ಹುಟ್ಟುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ತಂದೆಯ ಕ್ರೋಮೋಸೋಮ್ ಆಗಿರುತ್ತದೆ. ಓಕೆ, ಇಷ್ಟು ಹೆಣ್ಣು ಅಥವಾ ಗಂಡು ಅಥವಾ ಮಗುವಿನ ಲಿಂಗ ನಿರ್ಧಾರವಾಗುವುದು ತಂದೆಯ ಕ್ರೋಮೋಸೋಮ್ನಿಂದ ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಮಾನವನ ಜೀವನದಲ್ಲಿ ಸಂತಾನೋತ್ಪತ್ತಿಯ ಹಂತ ಯಾವ ರೀತಿಯಾಗಿ ಇರುತ್ತೆ? ತರುಣರು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡಲು ಪ್ರಾರಂಭಿಸಿದಾಗ, ಅಂದರೆ ಲಿಂಗಾಣು ಅಂತಂದರೆ ಏನಪ್ಪ ಅಂದರೆ ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ ಇವರ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಸಂತಾನೋತ್ಪತ್ತಿಗೆ ಕಾರಣವಾಗುವಂಥ ಅಂಡಾಶಯ ಮತ್ತು ವೀರ್ಯಾಣು ಎರಡನ್ನು ಸೇರಿ ನಾವು ಲಿಂಗಾಣುಗಳು ಅಂತೇಳಿ ಕರಿತೀವಿ. ಹಾಗಾಗಿ ಈ ಲಿಂಗಾಣುಗಳು ಉತ್ಪತ್ತಿ ಮಾಡಲು ಪ್ರಾರಂಭಿಸಿದಾಗ ಹದಿಹರೆಯದವರು ಸಂತಾನೋತ್ಪತ್ತಿಗೆ ಸಮರ್ಥರಾಗುತ್ತಾರೆ. ಓಕೆ, ಈಗ ಮಹಿಳೆಯರಲ್ಲಿ ಅಥವಾ ಒಂದು ತರುಣಿಯಲ್ಲಿ ಅಂಡಾಶಯ ಅಥವಾ ಋತುಚಕ್ರ ಪ್ರಾರಂಭವಾದಾಗ ಅಂಡಾಶಯದಿಂದ ಅಂಡವು ಬಿಡುಗಡೆ ಆದ ನಂತರ ಅವರು ಸಂತಾನೋತ್ಪತ್ತಿಗೆ ಸಮರ್ಥರಾಗ್ತಾರೆ. ಅದೇ ರೀತಿಯಾಗಿ ಒಂದು ತರುಣ ಪ್ರೌಢಾವಸ್ಥೆಗೆ ಬಂದಾಗ ಅವರಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಮಾಡಲು ಸಮರ್ಥರಾದರೆ ಅವರು ಕೂಡ ಸಂತಾನೋತ್ಪತ್ತಿಗೆ ಸಮರ್ಥರಾಗಿರ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಲಿಂಗಾಣುಗಳು ಪಕ್ವತೆ ಮತ್ತು ಉತ್ಪಾದನೆ ಸಾಮರ್ಥ್ಯವು ಹೆಣ್ಣಿಗಿಂತ ಗಂಡಿನಲ್ಲಿ ಹೆಚ್ಚು ಕಾಲ ಇರುತ್ತದೆ. ಸ್ತ್ರೀಯರಲ್ಲಿ ಸುಮಾರು 10ರಿಂದ 12 ವರ್ಷದಲ್ಲಿ ಪ್ರಾರಂಭವಾದರೆ ಋತುಚಕ್ರ ಅಂಡವನ್ನು ಬಿಡುಗಡೆ ಮಾಡುವಂಥ ಸಾಮರ್ಥ್ಯ ಸುಮಾರು 45 ಮತ್ತು 50 ವರ್ಷದವರೆಗೆ ಅದು ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಇಷ್ಟಕ್ಕೆ ಅಂಡಾಣುಗಳು ರಿಲೀಸ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ಮುಂದೆ ಅಲ್ಲಿಂದ ಅಂಡಾಣುಗಳನ್ನು ಉತ್ಪತ್ತಿ ಮಾಡುವಂಥದ್ದು ನಿಂತು ಬಿಡುತ್ತೆ. ಆದರೆ ಪುರುಷರಲ್ಲಿ ಆ ರೀತಿಯಾಗಿ ಇರೋದಿಲ್ಲ. ಪುರುಷರಲ್ಲಿ ಇನ್ನೂ ಕೂಡ ದೀರ್ಘಕಾಲ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಹಾಗಾಗಿ ತರುಣರು ಮಹಿಳೆಯರಿಗಿಂತ ಹೆಚ್ಚು ಕಾಲ ಏನು ಮಾಡ್ತಾರಪ್ಪ ಅಂದರೆ ಸಂತಾನೋತ್ಪತ್ತಿಗೆ ಸಾಮರ್ಥ್ಯವನ್ನು ಹೆಚ್ಚು ಕಾಲ ಇರ್ತದೆ ಅಂತ ಹೇಳ್ಬೋದು.
2 ಅಂಡಾಣುಗಳು ಪರ್ಯಾಯವಾಗಿ 28 ಅಥವಾ 30 ದಿನಗಳಲ್ಲಿ ಒಮ್ಮೆ ಅಂಡವನ್ನು ಬಿಡುಗಡೆ ಮಾಡುತ್ತವೆ. ಈಗ ಮಹಿಳೆಯರಲ್ಲಿ ನಾವು ಗರ್ಭಕೋಶವನ್ನು ಗಮನಿಸಿದಾಗ ಅಲ್ಲಿ ಅಂಡಾಶಯ ಅನ್ನುವಂಥವು ಬಲಭಾಗಕ್ಕೆ ಒಂದು, ಎಡಭಾಗಕ್ಕೆ ಒಂದು 2 ಅಂಡಾಶಯಗಳಿರ್ತವೆ. ಈ 2 ಅಂಡಾಶಯಗಳು ಪರ್ಯಾಯವಾಗಿ 1 ತಿಂಗಳು ಬಲಗಡೆ ಇರುವಂಥ ಅಂಡಾಶಯವು ಅಂಡವನ್ನು ಬಿಡುಗಡೆ ಮಾಡಿದರೆ ಇನ್ನೊಂದು ತಿಂಗಳು ಮತ್ತೊಂದು ಬಿಡುಗಡೆ ಮಾಡುವಂಥದ್ದು. ಈ ರೀತಿಯಾಗಿ ಪರ್ಯಾಯವಾಗಿ 28 ದಿನಕ್ಕೊಮ್ಮೆ ಅಂಡಗಳು ರಿಲೀಸ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ ಬಿಡುಗಡೆಯಾದ ಅಂಡವು ಗರ್ಭಾಶಯದ ಭಿತ್ತಿಯ ಅಂಡವನ್ನು ಸ್ವೀಕರಿಸಲು ಸಿದ್ಧವಾಗುತ್ತದೆ. ಒಂದು ವೇಳೆ ನಿಷೇಚನಗೊಂಡಿದ್ದರೆ ಅಭಿವರ್ಧನೆಗೆ ಪ್ರಾರಂಭವಾಗುತ್ತದೆ. ಇದು ಗರ್ಭಾವಸ್ಥೆಗೆ ಕಾರಣವಾಗುತ್ತೆ. ನೋಡಿ ಅಂಡಾಶಯದಿಂದ ಅಂಡವು ಬಿಡುಗಡೆ ಆದ ನಂತರ ಅದು ಫಾಲೋಪಿಯನ್ ಟ್ಯೂಬ್ನಲ್ಲಿ ಬರುತ್ತೆ. ಹಿಂದಿನ ಒಂದು ಚಾಪ್ಟ್ರಲ್ಲಿ ನಾನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಆ ಒಂದು ಚಾಪ್ಟರ್ನ ನೀವು ನೋಡ್ಬೋದು. ಸಂತಾನೋತ್ಪತ್ತಿ ಅಂತ ಯಾವ ರೀತಿಯಾಗಿರುತ್ತೆ ಡೀಟೇಲಾಗಿ ನೋಡ್ಬೋದು. ಅಲ್ಲಿ ಇನ್ನೂ ಡೀಟೇಲಾಗಿ ಕೂಡ ಹೇಳ್ತೀವಿ. ಅದರ ಒಂದು ಮುಂದಿನ ಪಾರ್ಟ್ ಇದಾಗಿರುತ್ತೆ. ದಯವಿಟ್ಟು ಆ ಒಂದು ಚಾಪ್ಟರ್ನ ನೋಡಿದ್ರೆ ಇದು ಡೀಟೇಲಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅಂಡಾಶಯದಿಂದ ಅಂಡವು ಗರ್ಭಕೋಶದ ನಾಳಕ್ಕೆ ಬಂದರೆ ಆ ನಾಳದಲ್ಲಿ ಉಂಟಾಗುವಂತಹ ಅಲ್ಲಿ ಮಹಿಳೆಯ ದೇಹದಲ್ಲಿ ವೀರ್ಯಾಣುಗಳು ಪ್ರವೇಶಿಸಿದಾಗ ಆ ಅಂಡಾಣು ಫಲಿತಗೊಂಡು ಅಲ್ಲಿ ನಿಷೇಚನಗೊಂಡಿದ್ದರೆ ಅದು ಅಭಿವರ್ಧನೆಗೆ ಪ್ರಾರಂಭವಾಗುತ್ತದೆ. ಇದು ಗರ್ಭಾವಸ್ಥೆಗೆ ಕಾರಣವಾಗುತ್ತದೆ. ಅಥವಾ ನಿಷೇಚನ ಎನ್ನುವಂಥದ್ದು ಸಂಭವಿಸದೇ ಇದ್ದರೆ ಭಿತ್ತಿಯೊಂದಿಗೆ ಸೇರಿ ಇದು ಕಳಚಿ ಬೀಳುತ್ತದೆ. ಇದನ್ನು ಸ್ತ್ರೀಯರಲ್ಲಿ ಋತುಸ್ರಾವ ಎಂದು ಕರೆಯಲಾಗುತ್ತದೆ. ಅಂಡಾಶಯದಿಂದ ಒಂದು ಅಂಡಾಣು ರಿಲೀಸ್ ಆಗಿ ಅದು ಗರ್ಭಕೋಶದ ಗೋಡೆಗಳಿಗೆ ಅದು ಏನಾಗುತ್ತೆ ಅಂದರೆ ರಕ್ತನಾಳಗಳಲ್ಲಿ ಅದು ಸೇರಿಕೊಳ್ಳುತ್ತದೆ. ಈ ರಕ್ತನಾಳಗಳೆಲ್ಲ ಭಿತ್ತಿಗಳಲ್ಲಿ ಅದು ಸೇರಿಕೊಂಡು ಅದು ಏನು ಮಾಡುತ್ತೆ ಅಂದರೆ ಪ್ರತಿ 28 ದಿನಗಳಾದ ಮೇಲೆ ಅದು ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದನ್ನು ಸ್ತ್ರೀಯರಲ್ಲಿ ಋತುಸ್ರಾವ ಅಂತೇಳಿ ಕರಿತೀವಿ. ಓಕೆ, ಡೆಫಿನೇಷನ್ ಕೇಳ್ಬೋದು. ಋತುಸ್ರಾವ ಎಂದರೇನು ಅಂದರೆ ಅಂಡಾಶಯದಿಂದ ಅಂಡವು ಬಿಡುಗಡೆಯಾಗಿ ಅದು ನಿಷೇಚನಗೊಳ್ಳದೆ ಗರ್ಭಕೋಶದ ನಾಳಗಳಲ್ಲಿ ಬಿತ್ತಿಕೊಂಡು ಅದು ರಕ್ತನಾಳಗಳ ಮೂಲಕ ಕಳಚಿ ಬೀಳುವುದನ್ನು ಋತುಸ್ರಾವ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಪ್ರೌಢಾವಸ್ಥೆಯಲ್ಲಿ ಋತುಚಕ್ರ ಪ್ರಾರಂಭವಾದಾಗ ಇದನ್ನು ಋತುಮತಿ ಆಗುವುದು ಎಂದು ಕರೆಯುತ್ತಾರೆ. ಅಂದರೆ ಈ ತರುಣರು ಪ್ರೌಢಾವಸ್ಥೆಗೆ ತಲುಪಿದಾಗ ಮೊದಲ ಬಾರಿ ಆಗುವಂತಹ ಈ ಒಂದು ಋತುಚಕ್ರವನ್ನು ಆ ಮಹಿಳೆಗೆ ಋತುಮತಿ ಆಗುವುದು ಅಂತ ಹೇಳಿ ಕರೀತಾರೆ. ನಂತರ 45ರಿಂದ 50 ವರ್ಷದಲ್ಲಿ ಋತುಚಕ್ರವು ನಿಲ್ಲುತ್ತದೆ. ಈ ಚಕ್ರ ನಿಲುಗಡೆಯನ್ನು ಋತುಬಂಧ ಎಂದು ಕರೆಯಲಾಗುತ್ತದೆ. ಋತುಮತಿ ಅಂದರೆ ಏನು, ಋತುಚಕ್ರ ಅಂದರೆ ಏನು, ಋತುಬಂಧ ಅಂದರೆ ಏನು, ಇದೆಲ್ಲ ಕೂಡ ನಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ನಂತರ ಏನಾಗುತ್ತೆ ಅಂದರೆ ನಿಷೇಚನಗೊಂಡ ಅಂಡ ಅಥವಾ ಯುಗ್ಮ ಆಗಬೇಕು. ಯುಗ್ಮದೊಳಗೆ ಮಗುವಿನ ಲಿಂಗ ನಿರ್ಧರಿಸುವ ಮಾಹಿತಿ ಇರುತ್ತದೆ. ಇದು ಮಗುವಿನ ಲಿಂಗ ನಿರ್ಧರಿಸುವುದು ಹೀಗೆ ಆಲ್ರೆಡಿ ಹೇಳಿದ್ದೀನಿ. ಆದರೂ ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಇದೆ, ಇನ್ನೊಂದು ಸ್ವಲ್ಪ ನೋಡ್ಕೊಂಬಿಡಿ. ನಿಷೇಚನಗೊಂಡ ಅಂಡ ಅಥವಾ ಯುಗ್ಮಗಳು ಮಗುವಿನ ಲಿಂಗವನ್ನು ನಿರ್ಧರಿಸುವಂಥ ಮಾಹಿತಿ ಇರುತ್ತದೆ. ಈ ಅಂಡದೊಳಗೆ ದಾರದಂಥ ರಚನೆಗಳಲ್ಲಿ ಲಿಂಗ ನಿರ್ಧಾರಕ ಮಾಹಿತಿ ಇರುತ್ತದೆ. ಕೋಶ ಕೇಂದ್ರದಲ್ಲಿ 23 ಜೊತೆ ವರ್ಣತಂತುಗಳನ್ನು ಹೊಂದಿರುತ್ತದೆ. ಇವುಗಳಲ್ಲಿ ಒಂದು ಜೋಡಿ ಲಿಂಗ ವರ್ಣತಂತುಗಳಾಗಿರ್ತವೆ. ಇವುಗಳನ್ನು ಎಕ್ಸ್ ಅಥವಾ ವಾಯ್ ವರ್ಣತಂತುಗಳು ಅಂತೇಳಿ ಕರಿತೀವಿ. ಲಿಂಗಾಣುಗಳು ಒಂದು ವರ್ಣತಂತನ್ನು ಹೊಂದಿರುತ್ತವೆ. ನಿಷೇಚನಗೊಂಡಿರದ ಅಂಡಗಳು ಯಾವಾಗಲೂ ಎಕ್ಸನ್ನು ಹೊಂದಿರುತ್ತವೆ. ಆದರೆ ವೀರ್ಯಾಣುಗಳಲ್ಲಿ 2 ವಿಧದ ಕ್ರೋಮೋಸೋಮ್ಗಳಿರ್ತವೆ. ಒಂದು ಎಕ್ಸ್, ಇನ್ನೊಂದು ವಾಯ್ ವರ್ಣತಂತು ಇರುತ್ತೆ. ಈ ಎಕ್ಸ್ ವರ್ಣತಂತು ವೀರ್ಯಾಣುಗಳನ್ನು ತಂದು ನಿಷೇಚನಗೊಳಿಸಿದಾಗ ಯುಗ್ಮಜ 2X ವರ್ಣವನ್ನು ತಂದು ಕೊಡುತ್ತದೆ. ಇದು ಹೆಣ್ಣು ಮಗು ಆಗಿರುತ್ತದೆ. ಅದೇ ರೀತಿಯಾಗಿ ವೀರ್ಯಾಣು ನಿಷೇಚನಗೊಂಡಾಗ ಇದು ವಾಯ್ ಮತ್ತು ಎಕ್ಸ್ ಕೂಡಿದಾಗ ಅಲ್ಲಿ ಗಂಡು ಮಗು ಉಂಟಾಗುತ್ತದೆ. ಈ ರೀತಿಯಾಗಿ ಮಗುವಿನ ಲಿಂಗ ನಿರ್ಧಾರಕವಾಗುತ್ತದೆ. ಲಿಂಗ ನಿರ್ಧಾರವಾಗುವುದು ಪುರುಷನಿಂದ ಆದರೆ ಮಹಿಳೆಯಿಂದ ಅಲ್ಲ ಎನ್ನುವಂಥ ಮಾಹಿತಿ ಗೊತ್ತಿರಬೇಕು. ಮುಂದಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಗ್ರಂಥಿ ಎಂದರೆ ಏನು.
ಈ ಗ್ರಂಥಿ ಅನ್ನುವಂಥದ್ದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ಕಾನ್ಸೆಪ್ಟ್. ಯಾಕಪ್ಪ ಅಂದರೆ ಇಡೀ ಒಂದು ಮನುಷ್ಯನ ದೇಹವನ್ನು ನಿಯಂತ್ರಣದಲ್ಲಿ ಇಡುವಂಥದ್ದು ಈ ಒಂದು ಗ್ರಂಥಿ ಆಗಿರುತ್ತೆ. ಈ ಗ್ರಂಥಿಯಿಂದ ಇಡೀ ದೇಹ ಏನಾಗಿರುತ್ತೆ ಅಂದರೆ ಕಂಟ್ರೋಲಲ್ಲಿ ಇರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಕಂಟ್ರೋಲಲ್ಲಿರುತ್ತೆ, ಏನೆಲ್ಲ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ, ಈ ಒಂದು ಸಂತಾನೋತ್ಪತ್ತಿಯಲ್ಲಿ ಗ್ರಂಥಿಗಳ ಕಾರ್ಯ ಏನು ಅನ್ನೋದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಗ್ರಂಥಿ ಎಂದರೇನು? ಗ್ರಂಥಿ ಎಂದರೆ ಗ್ರಂಥಿಗಳು ದೇಹದಲ್ಲಿ ರಾಸಾಯನಿಕ ದ್ರವಗಳು ಅಥವಾ ಹಾರ್ಮೋನ್ಗಳನ್ನು ಉತ್ಪಾದಿಸುವ ಅಂಗಗಳು. ಇವು ದೇಹದ ಬೆಳವಣಿಗೆ, ಜೀರ್ಣಕ್ರಿಯೆ, ಚಲನೆ ಮತ್ತು ಭಾವನೆ ಮತ್ತು ಆರೋಗ್ಯವನ್ನು ನಿಯಂತ್ರಿಸಲು ಈ ಗ್ರಂಥಿ ಅಂತೇಳಿ ಕರಿತೀವಿ. ಗ್ರಂಥಿ ಅಂದರೆ ಏನು ಪ್ರಶ್ನೆಯನ್ನು ಕೇಳ್ಬೋದು. ಗ್ರಂಥಿ ಅಂದರೆ ದೇಹದಲ್ಲಿ ರಾಸಾಯನಿಕ ದ್ರವಗಳು ಅಥವಾ ಹಾರ್ಮೋನ್ಗಳನ್ನು ಉತ್ಪಾದಿಸುವ ಅಂಗಗಳು. ಇವುಗಳ ಕೆಲಸ ಏನಪ್ಪ ಅಂದರೆ ದೇಹದ ಬೆಳವಣಿಗೆ, ಜೀರ್ಣಕ್ರಿಯೆ, ಚಲನೆ, ಭಾವನೆ ಮತ್ತು ಆರೋಗ್ಯವನ್ನು ನಿಯಂತ್ರಿಸುತ್ತವೆ. ಹಾಗಾದರೆ ಗ್ರಂಥಿಯ ಪ್ರಕಾರಗಳು ಎಷ್ಟು? ಗ್ರಂಥಿಯ ಪ್ರಕಾರಗಳು ಎಷ್ಟಪ್ಪ ಅಂದರೆ 2 ರೀತಿಯಾದ ಪ್ರಕಾರಗಳಿದ್ದಾವೆ. ಒಂದು ಅಂತಃಸ್ರಾವ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್, ಇನ್ನೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಅಂದರೆ ಅಂತಃಸ್ರಾವ ಗ್ರಂಥಿಗಳು ಅಂತಂದರೆ ಏನು? ಹಾರ್ಮೋನ್ಗಳನ್ನು ನೇರವಾಗಿ ರಕ್ತಕ್ಕೆ ಬಿಡುತ್ತವೆ. ಹಾರ್ಮೋನ್ಗಳನ್ನು ನೇರವಾಗಿ ಒಂದು ಪೈಪ್ ಮೂಲಕ ಅದು ಏನು ಮಾಡುತ್ತೆ, ರಕ್ತನಾಳಗಳಿಗೆ ಬಿಡುವಂಥದ್ದಕ್ಕೆ ಅಂತಃಸ್ರಾವ ಗ್ರಂಥಿಗಳು ಅಂತೇಳಿ ಕರಿತೀವಿ. ಅಥವಾ ಬಾಹ್ಯ ಗ್ರಂಥಿಗಳಂದರೆ ಏನು? ಇಲ್ಲಿ ದ್ರವಗಳನ್ನು ನಾಳುಗಳ ಮೂಲಕ ಹೊರಬಿಡುತ್ತವೆ. ಅಂದರೆ ನಿಮಗೆ ಇವಾಗ ಅಂತಃಸ್ರಾವ, ಬಾಹ್ಯಸ್ರಾವ ಅಂತಂದರೆ ಏನಂತ ನೋಡೋದಾದರೆ, ಈ ಅಂತಃಸ್ರಾವ ಗ್ರಂಥಿಗಳ ಏನಪ್ಪ ಅಂದರೆ ಇವು ತಮ್ಮಲ್ಲಿ ರಾಸಾಯನಿಕ ಗ್ರಹಗಳನ್ನು ಬಿಡುಗಡೆ ಮಾಡಿ ಅಥವಾ ಹಾರ್ಮೋನ್ಗಳನ್ನು ರಿಲೀಸ್ ಮಾಡಿ ನೇರವಾಗಿ ರಕ್ತಕ್ಕೆ ಬಿಡ್ತವೆ. ರಕ್ತದ ಮೂಲಕ ಅದು ಹಾರ್ಮೋನ್ ಹರ್ಕೊತ ಹೋಗಿ ಯಾವ ಅಂಗಕ್ಕೆ ಯಾವುದು ಉಪಯೋಗ ಇದೆ ಅಲ್ಲಿ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಕೆಲಸವನ್ನು ಮಾಡುವಂಥದ್ದು ಅಂತಃಸ್ರಾವ ಗ್ರಂಥಿಗಳ ಕೆಲಸ ಆಗಿರುತ್ತೆ. ಹಾಗಾದರೆ ಬಾಹ್ಯಸ್ರಾವಿ ಗ್ರಂಥಿಗಳ ಅಂದರೆ ಏನಪ್ಪ ಅಂದರೆ ಈಗ ನಿರ್ದಿಷ್ಟವಾದ ಒಂದು ಗ್ರಂಥಿಯಿಂದ ಇನ್ನೊಂದು ನಿರ್ದಿಷ್ಟವಾದ ಮಾಹಿತಿಯಡೆಗೆ ಒಂದು ಪೈಪ್ ಮೂಲಕ ಸಂದೇಶವನ್ನು ಕಳಿಸುವಂಥದ್ದು ಹಾರ್ಮೋನ್ಗಳ ಮೂಲಕ. ಇದಕ್ಕೆ ನಾವು ಬಾಹ್ಯಸ್ರಾವಿ ಗ್ರಂಥಿಗಳು ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. ಹಾಗಾದರೆ ಅಂತಃಸ್ರಾವ ಗ್ರಂಥಿಗಳಂದರೆ ಏನು? ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಅವುಗಳ ಫಂಕ್ಷನ್ ಏನಂತ ನೋಡ್ತಾ ಹೋಗೋಣ. ಅಂತಃಸ್ರಾವ ಗ್ರಂಥಿಗಳು ಅಂತಂದರೆ ಅದರಲ್ಲಿ ಮೊದಲನೇದಾಗಿ ಪಿಟ್ಯೂಟರಿ ಗ್ರಂಥಿ ಅಥವಾ ಇದನ್ನು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ಇದು ಎಲ್ಲಿರುತ್ತೆ ಅಂದರೆ ಮೆದುಳಿನ ಕೆಳಭಾಗದಲ್ಲಿ ಇರುತ್ತೆ. ಮೆದುಳಿನ ಕೆಳಭಾಗದಲ್ಲಿ ಇರುವಂಥದ್ದು. ಇದರ ಕೆಲಸ ಏನಪ್ಪ ಅಂದರೆ ಉಳಿದ ದೇಹದಲ್ಲಿ ಇರುವಂಥ ಎಲ್ಲ ಗ್ರಂಥಿಗಳ ಒಂದು ಕಂಟ್ರೋಲನ್ನು ಮಾಡುತ್ತೆ. ಎಲ್ಲ ಗ್ರಂಥಿಗಳ ಕಂಟ್ರೋಲನ್ನು ಮಾಡುತ್ತೆ. ಇದರ ಈ ಒಂದು ಗ್ರಂಥಿ ಏನನ್ನು ಬಿಡುಗಡೆ ಮಾಡುತ್ತೆ ಅಂದರೆ ಗ್ರೋತ್ ಹಾರ್ಮೋನ್ ಅಂದರೆ ಬೆಳವಣಿಗೆ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಒಂದು ಯುವಕ ಅಥವಾ ಯುವಕರು, ತರುಣ ಅಥವಾ ತರುಣಿಯರು ಈಗ ಪ್ರೌಢಾವಸ್ಥೆಗೆ ತಲುಪುವಂಥ ಸಂದರ್ಭದಲ್ಲಿ ಅವರಲ್ಲಿ ಅನೇಕ ರೀತಿಯಾದ ಬೆಳವಣಿಗೆ ಹೆಚ್ಚಾಗುವಂಥದ್ದು. ಈ ಒಂದು ಬೆಳವಣಿಗೆ ಹೆಚ್ಚಾಗಬೇಕು ಅಥವಾ ಕಡಿಮೆ ಆಗಬೇಕು ಎನ್ನುವಂಥದ್ದನ್ನು ಡಿಸೈಡ್ ಮಾಡೋದು ಈ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್. ಇದಕ್ಕೆ ಗ್ರೋತ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಪಿಟ್ಯೂಟರಿ ಗ್ಲ್ಯಾಂಡನ್ನು ಏನಂತ ಕರೀತಾರಪ್ಪ ಅಂದರೆ ದೇಹದ ವಿವಿಧ ಗ್ರಂಥಿಗಳ ಅಧಿಪತಿ ಅಂತೇಳಿ ಕರೀತಾರೆ. ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕೂಡ ಕರೀತಾರೆ. ಓಕೆ, ನೆಕ್ಸ್ಟು ಪಿನೈಲ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಪಿನಿಯಲ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಇದರ ಕೆಲಸ ಏನಪ್ಪ ಅಂದರೆ ನಿದ್ರೆ ಮತ್ತು ಜಾಗೃತಿಯ ನಿಯಂತ್ರಣ. ನಿದ್ರೆ ಮಲ್ಕೊಳ್ಳೋದು, ಎಚ್ಚರಗೊಳ್ಳುವಂಥದ್ದು ಇದರ ಒಂದು ನಿಯಂತ್ರಣದಲ್ಲಿರುತ್ತೆ. ಹಾರ್ಮೋನ್ ಯಾವುದಪ್ಪ ಅಂದರೆ ಮೆಲೆಟೋನಿನ್ ಹಾರ್ಮೋನು. ಸೊ ಇವಾಗ ಕತ್ತಲಾದ ತಕ್ಷಣ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ನಿದ್ದೆ ಬರುವಂಥದ್ದು. ಯಾಕಪ್ಪ ನಿದ್ದೆ ಬರುತ್ತೆ ಅಂದರೆ ಈ ಒಂದು ಕಣ್ಣುಗಳಿಗೆ ಆ ಕತ್ತಲೆ ಆವರಿಸಿರುವಂಥದ್ದನ್ನು ವಾತಾವರಣ ಗಮನಿಸಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಈ ಪಿನಿಯಲ್ ಗ್ರಂಥಿಗಳು ಏನು ಮಾಡ್ತವಪ್ಪ ಅಂದರೆ ಮೆಲೆಟೋನಿನ್ ಎನ್ನುವಂಥ ಹಾರ್ಮೋನನ್ನು ಸೀಕ್ರೆಟ್ ಮಾಡುತ್ತೆ. ಆವಾಗ ಆ ಒಂದು ಮೆಸೇಜನ್ನು ತೆಗೆದುಕೊಂಡು ಮಾನವನಿಗೆ ಅಥವಾ ಮನುಷ್ಯರಿಗೆ ನಿದ್ದೆ ಬರುವಂಥದ್ದು. ಈ ರೀತಿಯಾಗಿ
ಮೆಲಟೋನಿನ್ ಹಾರ್ಮೋನ್ ಎನ್ನುವಂಥದ್ದು ಇದು ನಿದ್ರೆಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಯಾವುದಪ್ಪ ಅಂದರೆ ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದು ಇದು ಎಲ್ಲಿರುತ್ತೆ ಅಂದರೆ ಕುತ್ತಿಗೆಯಲ್ಲಿರುತ್ತೆ. ಇದರ ಕೆಲಸ ಏನಪ್ಪ ಅಂದರೆ ದೇಹದ ಚಯಾಪಚಯ ಕ್ರಿಯೆಗಳ ನಿಯಂತ್ರಣ. ಇಡೀ ದೇಹದಲ್ಲಿರುವಂಥ ಎಲ್ಲ ಮೆಟಬಾಲಿಕ್ ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡುವಂಥದ್ದು ಈ ಥೈರಾಯ್ಡ್ ಗ್ರಂಥಿ. ಈ ಗ್ರಂಥಿ ಯಾವ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಅಂದರೆ ಥೈರಾಕ್ಸಿನ್ ಎನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಒಂದು ಏನಾಗಿರುತ್ತೆ, ಈ ಒಂದು ಹಾರ್ಮೋನ್ ಯಾವುದಪ್ಪ ಅಂದರೆ ಥೈರಾಯ್ಡ್ ಗ್ರಂಥಿ ಏನೈತೆ ಇದರಲ್ಲಿ ಇನ್ನೊಂದು ಗ್ರಂಥಿ ಇರುತ್ತೆ, ಅದಕ್ಕೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತೇಳಿ ಕರಿತೀವಿ. ಇದರ ಕೆಲಸ ಏನಪ್ಪ ಅಂದರೆ ಕ್ಯಾಲ್ಸಿಯಮನ್ನು ನಿಯಂತ್ರಣ ಮಾಡುವಂಥದ್ದು. ಉಪಯೋಗ ಎಲ್ಲಾಗುತ್ತೆ ಅಂದರೆ ಎಲುಬುಗಳ ಆರೋಗ್ಯಕ್ಕೆ ಇದು ಸಹಾಯಕ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಯಾವುದಪ್ಪ ಅಂದರೆ ಆಡ್ರಿನಲ್ ಗ್ಲ್ಯಾಂಡ್ ಎನ್ನುವಂಥದ್ದು ಅಥವಾ ಆಡ್ರಿನಲ್ ಗ್ರಂಥಿ ಅಂತ ಕರಿತೀವಿ. ಇದು ಎಲ್ಲಿರುತ್ತೆ ಅಂದರೆ ಕಿಡ್ನಿಗಳ ಮೇಲ್ಭಾಗದಲ್ಲಿರುತ್ತೆ. ಇದರ ಕೆಲಸ ಏನಪ್ಪ ಅಂದರೆ ಒತ್ತಡ, ಭಯ ನಿಯಂತ್ರಣ. ಅಂದರೆ ಸಪೋಸ್ ಇವಾಗ ನೀವು ಮೈ ಮರೆತು ಕೂತಿರ್ತೀರ, ಆ ಒಂದು ಸಂದರ್ಭದಲ್ಲಿ ಸಡನ್ನಾಗಿ ನಿಮ್ಮ ಬಾಜುಕ್ಕೆ ಒಂದು ಹಾವು ಬಂತು ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೆ ಸಡನ್ನಾಗಿ ಏನಾಗುತ್ತೆ, ಭಯ ಆಗಿಬಿಡುತ್ತೆ. ಯಾಕಪ್ಪ ಭಯ ಆಗುತ್ತೆ ಅಂದರೆ ಈ ಅಡ್ರಿನಲ್ ಗ್ಲ್ಯಾಂಡ್ ಎನ್ನುವಂಥದ್ದು ಅಡ್ರಿನಲಿನ್ ಎನ್ನುವಂಥ ಒಂದು ಹಾರ್ಮೋನನ್ನು ಸೀಕ್ರೆಟ್ ಮಾಡಿದ ತಕ್ಷಣ ಅಲ್ಲಿ ಭಯ, ಒತ್ತಡ, ಕೋಪ, ತಾಪ ಏನೆಲ್ಲ ನಿಮ್ಮ ಭಾವನೆಗಳು ಎಕ್ಸ್ಪ್ರೆಸ್ ಆಗ್ತವೆ ಅದನ್ನೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವಂಥದ್ದು ಈ ಅಡ್ರಿನಲ್ ಗ್ಲ್ಯಾಂಡ್. ನೆಕ್ಸ್ಟ್ ಏನಪ್ಪ ಅಂದರೆ ಮೇದೋಜೀರಕ ಗ್ರಂಥಿ. ನೋಡಿ, ಇಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಹೇಳುವಂಥದ್ರಲ್ಲಿ ಇನ್ನೊಂದು ಪಾಯಿಂಟನ್ನು ಮಿಸ್ ಮಾಡಿದೆ. ಸೊ ಇವಾಗ ಅಡ್ರಿನಲ್ ಗ್ಲ್ಯಾಂಡ್ ಅಂತಂದಾಗ ತರುಣಿಯರು ಪ್ರೌಢಾವಸ್ಥೆಗೆ ತಲುಪಿದ ನಂತರ ಅಥವಾ ಹರೆಯದವರು ಆದಾಗ ಅಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಕೋಪ ಬರುವಂಥದ್ದು, ಸಡನ್ನಾಗಿ ಅಳು ಬರುವಂಥದ್ದು, ಈ ರೀತಿಯಾಗಿ ನಮ್ಮ ಮಾನಸಿಕವಾಗಿ ಬೇರೆ ಬೇರೆ ಚೇಂಜಸನ್ನು ನಾವು ಕಾಣ್ತೀವಿ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಭಾವನೆಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಅದು ಅಡ್ರಿನಲ್ ಗ್ಲ್ಯಾಂಡ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಮೇದೋಜೀರಕ ಗ್ರಂಥಿ. ಈ ಮೇದೋಜೀರಕ ಗ್ರಂಥಿ ಅಂತಕ್ಕಂಥದ್ದು ರಕ್ತದಲ್ಲಿರುವಂಥ ಸಕ್ಕರೆಯ ನಿಯಂತ್ರಣವನ್ನು ಮಾಡುತ್ತೆ. ಯಾವೆಲ್ಲ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ ಅಂದರೆ ಇನ್ಸುಲಿನ್ ಮತ್ತು ಗ್ಲೂಕಗೋನ್ ಎನ್ನುವಂಥ 2 ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. 7ನೇದು ಏನಪ್ಪ ಅಂದರೆ ಸೆಕ್ಸ್ ಗ್ಲ್ಯಾಂಡ್ಸ್ ಅಥವಾ ಲೈಂಗಿಕ ಗ್ರಂಥಿಗಳು. ಇದರಲ್ಲಿ ವೃಷಣಗಳು ಅಥವಾ ಟೆಸ್ಟಿಸ್ ಅಂದರೆ ಇದು ಗಂಡು ಮಕ್ಕಳಲ್ಲಿ ಇರುತ್ತೆ. ಇದು ಟೆಸ್ಟೋಸ್ಟಿರಾನ್ ಎನ್ನುವಂಥ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಒಂದು ಹಾರ್ಮೋನ್ನ ಮೂಲಕ ವೀರ್ಯಗಳ ಉತ್ಪಾದನೆ ಮಾಡುವಂಥದ್ದು ಈ ಲೈಂಗಿಕ ಗ್ರಂಥಿಗಳ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಅಂಡಾಶಯಗಳು ಅನ್ನುವಂಥ 2 ಗ್ಲ್ಯಾಂಡ್ಸ್ಗಳಿರ್ತವೆ. ಇದು ಹೆಣ್ಮಕ್ಳಲ್ಲಿ ಇರುವಂಥದ್ದು. ಹಾರ್ಮೋನ್ಗಳು ಏನೆಲ್ಲ ರಿಲೀಸ್ ಮಾಡುತ್ತೆ, ಎಸ್ಟ್ರೋಜನ್, ಪ್ರೊಜೆಸ್ಟೆರಾನ್ ಎನ್ನುವಂಥ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಇವುಗಳ ಕೆಲಸ ಏನಪ್ಪ ಅಂದರೆ ಅಂಡಾಣುಗಳ ಉತ್ಪಾದನೆ. ನೆಕ್ಸ್ಟ್ ಇವೆಲ್ಲವೂ ಕೂಡ ಅಂಡಾಶಯ ಆಗಿರ್ಬೋದು, ವೃಷಣ ಆಗಿರ್ಬೋದು, ಮತ್ತು ಮೇದೋಜೀರಕ ಗ್ರಂಥಿ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಅಂತಃಸ್ರಾವಕ ಗ್ರಂಥಿಗಳು. ನೇರವಾಗಿ ರಕ್ತಕ್ಕೆ ಏನು ಮಾಡ್ತವೆ ಅಂತ ತಮ್ಮ ಮೆಸೇಜನ್ನು ಕಳಿಸುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಬಾಹ್ಯಸ್ರಾವ ಗ್ರಂಥಿಗಳು ಅಥವಾ ಎಕ್ಸ್ಟ್ರಾಕ್ರಾಯ್ಡ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. ಅದರಲ್ಲಿ ಮುಖ್ಯವಾಗಿರುವಂಥ ಲಾಲಾರಸ ಗ್ರಂಥಿ ಅಥವಾ ಸಲೈವರಿ ಗ್ಲ್ಯಾಂಡ್ ಎನ್ನುವಂಥದ್ದು. ಇದರ ಕಾರ್ಯ ಏನಪ್ಪ ಅಂದರೆ ಜೀರ್ಣಕ್ರಿಯೆಯನ್ನು ಆರಂಭ ಮಾಡುವಂಥದ್ದು. ಅಂದರೆ ಊಟವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಬಾಯಿಯಲ್ಲಿ ಬರುವಂಥ ಸಲೈವ ಏನಿದೆ ಅದರಿಂದ ಇದು ಜೀರ್ಣಕ್ರಿಯೆ ಸ್ಟಾರ್ಟ್ ಆಗುವಂಥದ್ದು. ಗ್ರಂಥಿಗಳು ಯಾವ ಇರ್ತವೆ ಅಂದರೆ ಲಾಲಾರಸ ಗ್ರಂಥಿಗಳಲ್ಲಿ ಇನ್ನೂ ಗ್ರಂಥಿಗಳಿರ್ತವೆ. ಪ್ಯಾರೋಟಿಡ್, ಸಬ್ಮ್ಯಾಂಡಿಬ್ಯುಲಾರ್, ಸಬ್ಲಿಂಗ್ವಲ್. ಪ್ಯಾರೋಡಿಟ್, ಸಬ್ಮ್ಯಾಂಡಿಬ್ಯುಲಾರ್, ಸಬ್ಲಿಂಗ್ವಲ್ ಎನ್ನುವಂಥ ಗ್ರಂಥಿಗಳಿರ್ತವೆ. ಅವುಗಳ ಏನಪ್ಪ ಕೆಲಸ ಅಂದರೆ ಜೀರ್ಣಕ್ರಿಯೆಯನ್ನು ಮಾಡುವಂಥವು. ಎಲ್ಲವೂ ಕೂಡ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂಥವು. ನೆಕ್ಸ್ಟು ಬೆವರು ಗ್ರಂಥಿಗಳು ಅಥವಾ ಸ್ವೆಟ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಸ್ವೆಟ್ ಗ್ಲ್ಯಾಂಡ್ ಅಂತಂದರೆ ಇವು ದೇಹದ ಉಷ್ಣವನ್ನು ನಿಯಂತ್ರಣ ಮಾಡುವಂಥದ್ದು.
ಸ್ವೆಟ್ ಗ್ಲ್ಯಾಂಡ್ಗಳ ಕೆಲಸ ಏನಪ್ಪ ಅಂದರೆ ದೇಹದ ಉಷ್ಣವನ್ನು ನಿಯಂತ್ರಣ ಮಾಡುವಂಥದ್ದು. ನೆಕ್ಸ್ಟ್ ಎಣ್ಣೆ ಗ್ರಂಥಿಗಳು ಅಥವಾ ಸೆಪ್ಸಿಸ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಇವು ಎಲ್ಲಿರುತ್ತವೆ ಅಂದರೆ ಚರ್ಮದಲ್ಲಿ ಇರ್ತವೆ. ಇವು ಚರ್ಮವನ್ನು ತೇವವಾಗಿಡಲು ಸಹಾಯ ಮಾಡುತ್ತವೆ. ಸಹಾಯ ಮಾಡುತ್ತವೆ. ನೆಕ್ಸ್ಟು ಈ ಒಂದು ಸ್ತನ್ಯ ಗ್ರಂಥಿಗಳು ಅಂತಂದರೆ ಇವು ಹದಿಹರೆಯದವರು ಪ್ರೌಢಾವಸ್ಥೆಗೆ ತಲುಪುವಂಥ ಸಂದರ್ಭದಲ್ಲಿ ಸ್ತನಗಳು ಬೆಳವಣಿಗೆ ಆಗುವಂಥದ್ದು. ನಂತರ ಸ್ತನಗಳು ಬೆಳವಣಿಗೆ ಆದ ನಂತರ ಮುಂದೆ ಈ ಒಂದು ಯುವತಿ ಮುಂದೆ ಮದುವೆ ಆದ ನಂತರ ಗರ್ಭಾವಸ್ಥೆಯಲ್ಲಿ ಇರುವಾಗ ಗರ್ಭಾವಸ್ಥೆಯ ನಂತರ ಆ ಮಗುವಿನ ಡೆಲಿವರಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಸ್ತನಗಳಿಗೆ ಮಿಲ್ಕ್ ಪ್ರೊಡಕ್ಷನ್ ಮಾಡಬೇಕು ಎನ್ನುವುದನ್ನು ಈ ಗ್ರಂಥಿಗಳಿಗೆ ಏನು ಮಾಡುತ್ತೆ, ಮೆಸೇಜನ್ನು ಕಳಿಸಿದಾಗ ಆ ಗ್ರಂಥಿಗಳು ಆ್ಯಕ್ಟಿವ್ ಆಗಿ ಶಿಶುಗಳಿಗೆ ಹಾಲನ್ನು ಉತ್ಪಾದನೆ ಮಾಡುವಂಥದ್ದು ಈ ಸ್ತನ್ಯ ಗ್ರಂಥಿಗಳ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ, ಹಾರ್ಮೋನ್ಗಳಂದರೆ ಏನು? ಈಗ ಗ್ರಂಥಿ ಅಂದರೆ ಏನು? ಗ್ರಂಥಿಗಳು ಹಾರ್ಮೋನ್ಗಳನ್ನು ಸೀಕ್ರೆಟ್ ಮಾಡ್ತವೆ ಅಥವಾ ಬಿಡುಗಡೆ ಮಾಡ್ತವೆ ಎನ್ನುವುದನ್ನು ಗೊತ್ತಾಯಿತು. ಹಾಗಂದರೆ ಹಾರ್ಮೋನ್ಗಳಂದರೆ ಏನು ಅಂತ ನೋಡೋದಾದರೆ, ಹಾರ್ಮೋನ್ಗಳು ದೇಹದಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ಸಂದೇಶವಾಹಕರು. ಇವು ಬೆಳವಣಿಗೆ, ರೂಪಾಂತರ ಮತ್ತು ಜೀವನ ಚಕ್ರದ ಹಂತಗಳನ್ನು ನಿಯಂತ್ರಣ ಮಾಡುತ್ತವೆ. ಇಷ್ಟೊತ್ತು ನೀವು ಮನುಷ್ಯರಲ್ಲಿ ಯಾವ ರೀತಿಯಾಗಿ ಲೈಫ್ ಇರುತ್ತೆ, ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಎಲ್ಲವನ್ನು ಕೂಡ ನೀವು ಡೀಟೇಲಾಗಿ ಡಿಸ್ಕಸ್ ಮಾಡಿದರೆ. ಹಾಗಾದರೆ ಕೀಟಗಳ ಜೀವನ ಚಕ್ರದಲ್ಲಿ ಯಾವ ರೀತಿಯಾಗಿ ಹಾರ್ಮೋನ್ಸ್ಗಳು ಪಾತ್ರ ಮಾಡ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಂತರ ಕೀಟಗಳ ಜೀವನ ಚಕ್ರ ಅಂದರೆ ನಾವೀಗ ಒಂದು ಹೆಣ್ಣು ನೊಣ ಆಗಿರ್ಬೋದು ಅಥವಾ ಸೊಳ್ಳೆ ಆಗಿರ್ಬೋದು, ಇವುಗಳು ಏನು ಮಾಡ್ತಾವಪ್ಪ ಅಂದರೆ ಮೊದಲಿಗೆ ಮೊಟ್ಟೆಯನ್ನು ಇಟ್ಟಾಗ ಅವು ಮೊಟ್ಟೆಯಿಂದ ಲಾರ್ವಾ ಸ್ಟೇಜ್ಗೆ ಬರುತ್ತೆ. ಲಾರ್ವಾ ಸ್ಟೇಜಿಂದ ಪ್ಯೂಪಾ ಎನ್ನುವಂಥ ಸ್ಟೇಜಿಗೆ ಬರುತ್ತೆ. ಆಮೇಲೆ ವಯಸ್ಕ ಕೀಟವಾಗಿ ಇದು ಏನಾಗುತ್ತೆ, ಮುಂದುವರಿಯುತ್ತೆ. ನಂತರ ಮುಖ್ಯ ಹಾರ್ಮೋನ್ಗಳು ಏನು? ಈ ಒಂದು ಕೀಟಗಳಲ್ಲಿ ಉತ್ಪತ್ತಿಯಾಗುವಂಥ ಹಾರ್ಮೋನ್ಗಳೇನು? ಎಕ್ಟಿಸೋನ್ ಎನ್ನುವಂಥದ್ದು, ಎಕ್ಡಿಸೋನ್ ಎನ್ನುವಂಥದ್ದು ಒಂದು. ಇನ್ನೊಂದು ಜುವೆನೈಲ್ ಹಾರ್ಮೋನ್ ಎನ್ನುವಂಥದ್ದು. ಹಾಗಾದರೆ ಎಕ್ಟಿಸೋನ್ ಪಾತ್ರ ಏನು? ಇಲ್ಲಿ ಏನಾಗುತ್ತೆ ಅಂದರೆ ಕೀಟಗಳಲ್ಲಿ ಚರ್ಮದಲ್ಲಿ ಬದಲಾವಣೆ ಆಗುವಂಥದ್ದು, ಮಾಲ್ಟಿಂಗ್ ಆಗುವಂಥದ್ದು. ಅಂದರೆ ಕೀಟ ಒಂದು ಮೊಟ್ಟೆಯನ್ನು ಇಟ್ಟಾಗ ಆ ಒಂದು ಮೊಟ್ಟೆಯಲ್ಲಿ ತಯಾರಾಗುವಂಥ ಕೀಟ ಅಥವಾ ಯಾವುದಾದ್ರೂ ಆಗಿರ್ಬೋದು, ಅಲ್ಲಿ ಚರ್ಮದ ಒಂದು ಬದಲಾವಣೆಯನ್ನು ನೋಡ್ತೀವಿ. ಇದು ಚರ್ಮದ ಬದಲಾವಣೆ ಆಗಲಿಕ್ಕೆ ಈ ಒಂದು ಎಕ್ಟಿಸೋನ್ ಎನ್ನುವಂಥ ಹಾರ್ಮೋನು ಇಲ್ಲಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬೆಳವಣಿಗೆ ಆಗಲು ಇದು ಸಹಾಯ ಮಾಡುತ್ತೆ. ಈಗ ಲಾರ್ವಾ ಸ್ಟೇಜಿಂದ ಎಲ್ಲಿಗೆ ಬರುತ್ತೆ, ಲಾರ್ವಾ ಸ್ಟೇಜಿಂದ ಮೊಟ್ಟೆ ಇರುವಂಥದ್ದು ಲಾರ್ವಾ ಆಗಿ ಬರುತ್ತೆ. ಲಾರ್ವಾ ಎನ್ನುವಂಥದ್ದು ಪ್ಯೂಪ ಆಗಿ ಬರುತ್ತೆ. ಅಂದರೆ ಇಲ್ಲಿ ರೂಪಾಂತರ ಆಗುತ್ತೆ. ಮೊಟ್ಟೆ ಇರುವಂಥದ್ದು ವಯಸ್ಕ ಕೀಟ ಆಗುವಂಥದ್ದು, ಇಲ್ಲಿ ರೂಪಾಂತರ ಪ್ರಕ್ರಿಯೆ ಆಗುತ್ತೆ. ಈ ಒಂದು ಹಂತಗಳನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕಳಿಸ್ಲಿಕ್ಕೆ ಈ ಎಕ್ಟಿಸೋನ್ ಎನ್ನುವಂಥ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಜುವೆನೈಲ್ ಹಾರ್ಮೋನ್ನ ಪಾತ್ರ ಏನು? ಇದು ಲಾರ್ವಾ ಸ್ಥಿತಿಯನ್ನು ಕಾಪಾಡುತ್ತದೆ. ಇದರ ಪ್ರಮುಖ ಹೆಚ್ಚು ಎಲ್ಲಿಯಪ್ಪ ಅಂದರೆ ಲಾರ್ವಾ ಸ್ಟೇಜಲ್ಲಿ ಇರುತ್ತೆ. ಇದರ ಪ್ರಮಾಣ ಏನಾದರೂ ಕಡಿಮೆ ಆದರೆ ಇದು ಪ್ಯೂಪಾ ಸ್ಟೇಜ್ಗೆ ಹೋಗೋದಿಲ್ಲ. ಅದಕ್ಕಾಗಿ ಲಾರ್ವಾ ಸ್ಟೇಜಲ್ಲಿ ಮ್ಯಾಕ್ಸಿಮಮ್ ಬೆಳವಣಿಗೆ ಆಗೋದ್ರಿಂದ ಆ ಒಂದು ಲಾರ್ವಾ ಸ್ಟೇಜನ್ನು ಕಂಟ್ರೋಲ್ ಮಾಡುವಂಥದ್ದು ಈ ಒಂದು ಹಾರ್ಮೋನ್ನ ಪ್ರಮುಖ ಕೆಲಸ ಆಗಿರುತ್ತೆ. ಓಕೆ, ಪ್ಯೂಪಾದಿಂದ ವಯಸ್ಕ ಕೀಟ ಆಗೋಲಿಕ್ಕೂ ಕೂಡ ಈ ಒಂದು ಹಾರ್ಮೋನ್ ಏನಾಗುತ್ತೆ, ಜುವೆನೈಲ್ ಹಾರ್ಮೋನ್ ಏನು ಮಾಡುತ್ತೆ, ಪಾತ್ರವನ್ನು ಮಾಡುತ್ತೆ. ಓಕೆ, ಈಗ ಎಕ್ಟಿಸೋನ್ ಎನ್ನುವಂಥದ್ದು ಹಾರ್ಮೋನು, ಇನ್ನೊಂದು ಜುವೆನೈಲ್ ಎನ್ನುವಂಥ ಹಾರ್ಮೋನು, ಎರಡೂ ಸೇರಿ
ರೂಪಾಂತರವನ್ನು ನಿಯಂತ್ರಿಸುತ್ತವೆ. ಅಂದರೆ ರೂಪಾಂತರ ಅಂದರೆ ಏನು ಅನ್ನೋದನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ, ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ಒಂದು ಪ್ರಾಣಿ ಮೊಟ್ಟೆ ಇಟ್ಟಾಗ ಅದು ಲಾರ್ವಾ ಸ್ಟೇಜಿಂದ ಪ್ಯೂಪಾ ಸ್ಟೇಜ್ಗೆ ಬಂದು ಅಲ್ಲಿಂದ ಕಪ್ಪೆಯಾಗಿ ಪರಿವರ್ತನೆ ಆಗುತ್ತೆ ಅಲ್ವಾ. ಈ ಒಂದು ರೂಪ ಪರಿವರ್ತನೆಗೆ ನಾವು ರೂಪಾಂತರ ಅಂತ ಕರಿತೀವಿ. ಅಂದರೆ ಈ ಎರಡೂ ಹಾರ್ಮೋನ್ಗಳು ಸೇರಿ ಏನಾಗುತ್ತೆ, ರೂಪಾಂತರವನ್ನು ನಿಯಂತ್ರಣ ಮಾಡುತ್ತೆ. ಜುವೈನಲ್ ಎನ್ನುವಂಥ ಹಾರ್ಮೋನು ಕಡಿಮೆ ಆಗುವುದರಿಂದ ವಯಸ್ಕ ಕೀಟ ರೂಪುಗೊಳ್ಳುತ್ತದೆ. ಓಕೆ, ಈಗ ಕೀಟಗಳ ಬಗ್ಗೆ ನೀವು ಡೀಟೇಲಾಗಿ ನೋಡಿದ್ರಿ, ಯಾವ ರೀತಿಯಾಗಿ ಜೀವನ ಚಕ್ರ ಇರುತ್ತೆ ಅಂತ. ಹಾಗೆ ಅದೇ ರೀತಿಯಾಗಿ ಕಪ್ಪೆಗಳ ಒಂದು ಜೀವನ ಚಕ್ರ ಹಾರ್ಮೋನ್ಗಳ ಪಾತ್ರ ಏನು ಅಂತ ನೋಡ್ತಾ ಹೋಗೋಣ. ಕಪ್ಪೆಗಳ ಜೀವನ ಚಕ್ರದಲ್ಲಿ ಮೊದಲಿಗೆ ಕಪ್ಪೆ ಎನ್ನುವಂಥದ್ದು ಮೊಟ್ಟೆಯನ್ನು ಇಡ್ತದೆ. ಮೊಟ್ಟೆಯನ್ನು ಇಟ್ಟ ನಂತರ ಅದು ಲಾರ್ವಾ ಸ್ಟೇಜ್ಗೆ ಬರುತ್ತೆ. ಮೊದಲಿಗೆ ಇಲ್ಲಿ ಲಾರ್ವಾ ಸ್ಟೇಜ್ ಒಂದು ಮಿಸ್ ಆಗಿದೆ. ಮೊಟ್ಟೆ ಇರುವಂಥದ್ದು ಲಾರ್ವಾ ಸ್ಟೇಜ್ಗೆ ಬರುತ್ತೆ. ಲಾರ್ವಾ ಸ್ಟೇಜಿಂದ ಟ್ಯಾಡ್ಪೋಲ್ ಎನ್ನುವಂಥ ಒಂದು ಸ್ಟೇಜ್ಗೆ ಬರುತ್ತೆ. ಈ ಸ್ಟೇಜಿಂದ ವಯಸ್ಕ ಕಪ್ಪೆಯಾಗಿ ಪರಿವರ್ತನೆ ಆಗುತ್ತೆ. ಈ ಒಂದು ಸ್ಟೇಜ್ಗಳನ್ನು ನಾವು ರೂಪಾಂತರ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಯಾವೆಲ್ಲ ಹಾರ್ಮೋನ್ಗಳು ಇಲ್ಲಿ ರಿಲೀಸ್ ಆಗುತ್ತೆ? ಒಂದು ಥೈರಾಕ್ಸಿನ್ ಹಾರ್ಮೋನು. ಹಾಗಾದರೆ ಥೈರಾಕ್ಸಿನ್ನ ಪಾತ್ರ ಏನು? ಇಲ್ಲಿ ಟೋಡ್ಫೋಲ್ ವಯಸ್ಕ ಕಪ್ಪೆಯಾಗಿ ರೂಪಾಂತರಗೊಳ್ಳುತ್ತದೆ. ಟೋಡ್ಫೋಲ್ ಎನ್ನುವಂಥದ್ದು ವಯಸ್ಕ ಕಪ್ಪೆಯಾಗಿ ರೂಪಾಂತರಗೊಳ್ಳುತ್ತದೆ. ಅಂದರೆ ಇಲ್ಲಿ ಲಾರ್ವಾ ಸ್ಟೇಜಲ್ಲಿ ಅಥವಾ ಟೋಡ್ಪೋಲಲ್ಲಿ ಇರುವಂಥ ಕಪ್ಪೆಯಲ್ಲಿ ನಾವು ಬಾಲವನ್ನು ಗಮನಿಸ್ತೀವಿ. ಟೋಡ್ಪೋಲ್ ಅಥವಾ ಲಾರ್ವಾ ಸ್ಟೇಜಲ್ಲಿರುವಂಥ ಕಪ್ಪೆಗೆ ಬಾಲ ಇರುತ್ತೆ. ಇದು ವಯಸ್ಕ ಕಪ್ಪೆ ಆದಾಗ ಏನಾಗುತ್ತೆ, ಬಾಲ ಇರೋದಿಲ್ಲ. ಇದನ್ನು ಬಾಲವನ್ನು ಕಡಿಮೆ ಮಾಡಲು ಈ ಥೈರಾಕ್ಸಿನ್ ಎನ್ನುವಂಥ ಹಾರ್ಮೋನ್ ಏನಾಗುತ್ತೆ, ಕಡಿಮೆ ಬಿಡುಗಡೆ ಮಾಡುವುದರಿಂದ ಇಲ್ಲಿ ಬಾಲದಲ್ಲಿ ಕಡಿಮೆ ಆಗುತ್ತೆ. ಈ ಬಾಲಗಳು ಕಡಿಮೆ ಆದ ತಕ್ಷಣ ಕಾಲುಗಳು ಬೆಳೀತವೆ. ಬಾಲ ಹೋಗುತ್ತೆ, ಕಾಲು ಮಾತ್ರ ಬರುತ್ತೆ. ಅಲ್ಲಿ ಕಾಲುಗಳು ಬಂದ ನಂತರ ಏನಾಗುತ್ತೆ, ಶ್ವಾಸಕೋಶಗಳು ಅಭಿವೃದ್ಧಿ ಹೊಂದ್ತವೆ. ಅಂದರೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಕಪ್ಪೆಗಳಲ್ಲಿ ಥೈರಾಕ್ಸಿನ್ ಎನ್ನುವಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಮೇಲೆ ಕಪ್ಪೆಯು ಟೋಡ್ಫೋಲ್ದಿಂದ ಪ್ರೌಢಾವಸ್ಥೆ ಕಪ್ಪೆಯಾಗಿ ಪರಿವರ್ತನೆಗೊಳ್ಳೋದನ್ನು ರೂಪಾಂತರ ಅಂತ ಹೇಳಿ ಕರಿತೀವಿ. ರೂಪಾಂತರ ಅಂದರೆ ಈ ಥೈರಾಕ್ಸಿನ್ ಹಾರ್ಮೋನ್ ಎನ್ನುವಂಥದ್ದು ಟೋಡ್ಫೋಲ್ ಇರುವಾಗ ಕಪ್ಪೆಗೆ ಬಾಲ ಇರುತ್ತೆ. ಕಪ್ಪೆಯ ಬಾಲ ಹೋಗಿ ಕಾಲುಗಳನ್ನು ಉಂಟು ಮಾಡುವಂಥದ್ದು, ಬಾಲವನ್ನು ಕಡಿಮೆ ಮಾಡಿ ಕಾಲುಗಳು ಬೆಳೆಯುವಂಥದ್ದು, ಶ್ವಾಸಕೋಶಗಳ ಅಭಿವೃದ್ಧಿ ಆಗುವುದಕ್ಕೆ ಈ ಥೈರಾಕ್ಸಿನ್ ಹಾರ್ಮೋನ್ ಏನಾಗುತ್ತೆ, ಸಹಾಯ ಮಾಡುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನು ಈ ಕಪ್ಪೆಯಲ್ಲಿ ರಿಲೀಸ್ ಆಗದೆ ಹೋದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂದರೆ, ಈ ಒಂದು ಥೈರಾಕ್ಸಿನ್ ಇಲ್ಲದೆ ಹೋದಾಗ ಥೈರಾಯ್ಡ್ ಗ್ರಂಥಿಯು ಹಾರ್ಮೋನನ್ನು ಉತ್ಪಾದಿಸುತ್ತದೆ. ಅಂದರೆ ಈ ಕಪ್ಪೆಯಲ್ಲಿರುವಂಥ ಥೈರಾಯ್ಡ್ ಎನ್ನುವಂಥ ಗ್ರಂಥಿಯು ಈ ಥೈರಾಕ್ಸಿನನ್ನು ಉತ್ಪತ್ತಿ ಮಾಡುವಂಥದ್ದೇ. ಒಂದು ವೇಳೆ ಇದು ಉತ್ಪತ್ತಿ ಮಾಡದೆ ಹೋದರೆ, ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗದೆ ಹೋದರೆ ಆ ಕಪ್ಪೆ ಏನಾಗೋದಿಲ್ಲ, ರೂಪಾಂತರಗೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಇಷ್ಟು ಹದಿಹರೆಯಕ್ಕೆ ಪ್ರವೇಶ ಎನ್ನುವಂಥ ಚಾಪ್ಟರ್ಗೆ ನೀವು ಡೀಟೇಲಾಗಿ ನೋಟ್ಸನ್ನು ನೋಡಿದ್ರಿ, ಯಾವೆಲ್ಲ ಮಾಹಿತಿಯನ್ನು ತಿಳ್ಕೊಂಡ್ರಿ. ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದರೆ, ನೋಟ್ಸ್ ಮಾಡುವಂಥ ಪ್ರಕ್ರಿಯೆ ನಿಮಗೆ ಇಷ್ಟ ಆಗಿದರೆ, ಅಥವಾ ನಿಮಗೆ ಇದು ತುಂಬಾ ಇಂಪಾರ್ಟೆಂಟು ಅಂತ ಅನಿಸಿದರೆ, ಇಂಪಾರ್ಟೆಂಟ್ ಇದೆ ಖಂಡಿತವಾಗ್ಲೂ ಇದೆ. PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು. ಸೊ ಬೇಸಿಕ್ಕಿಂತ ನಾವು ಸ್ಟಡಿ ಮಾಡ್ತಾಯಿದ್ದೀವಿ. ಇದೆಲ್ಲ ಇಂಪಾರ್ಟೆಂಟ್ ಇದ್ದೇ ಇದೆ. ದಯವಿಟ್ಟು ಯಾರಿಗೆಲ್ಲ ನಿಮಗೆ ಇಷ್ಟ ಆಯಿತು, ಏನೆಲ್ಲ ಅನಿಸಿಕೆ ಇದೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಅಥವಾ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೀತಿಯಾದ ಒಳ್ಳೆಯ ಕಂಟೆಂಟ್ಗಳು ಇನ್ಮೇಲೆ ಬರ್ತವೆ. ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು, ಅದಕ್ಕೇನು ಎನಿ ಕಾಸ್ಟ್ ಇರೋದಿಲ್ಲ, ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್ ನಮಗೆ ಇನ್ನಷ್ಟು ಇನ್ಸ್ಪಿರೇಷನ್ ಆಗಿರುತ್ತೆ. ಸೊ ಅದಕ್ಕಾಗಿ ಈ ಒಂದು ರಿಕ್ವೆಸ್ಟನ್ನು ನಿಮ್ಮಲ್ಲಿ ನಾವು ಕೇಳ್ತಾ ಇರುವಂಥದ್ದು. ಓಕೆ, ಈಗ ನೋಟ್ಸನ್ನು ನೋಡಿದರೆ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡ್ತಾ ಹೋಗೋಣ. ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಹದಿಹರೆಯ ಎಂದರೆ ಏನು? ಹದಿಹರೆಯ ಎಂದರೆ ಏನು ಅಂದರೆ ಟೀನೇಜ್ ಅಂದರೆ ಏನು?
ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಪ್ರವೇಶಿಸುವ ಹಂತವನ್ನು ಹದಿಹರೆಯ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಇದು 11ರಿಂದ 19 ವರ್ಷದೊಳಗೆ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ನಾವು ಹದಿಹರೆಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಹದಿಹರೆಯದವರ ಲಕ್ಷಣಗಳು ಏನು? ಏನಪ್ಪ ಅಂದರೆ ಎತ್ತರ, ತೂಕದಲ್ಲಿ ವೇಗವಾಗಿ ಬೆಳವಣಿಗೆ ಆಗುವಂಥದ್ದು, ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಭಿವೃದ್ಧಿ ಆಗುವಂಥದ್ದು, ಧ್ವನಿಯಲ್ಲಿ ಬದಲಾವಣೆ ಆಗುವಂಥದ್ದು ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳು. ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂದರೆ ಏನು? ದ್ವಿತೀಯ ಲೈಂಗಿಕ ಲಕ್ಷಣಗಳಂದರೆ ಏನು? ಲೈಂಗಿಕ ಅಂಗಗಳ ಹೊರತಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳನ್ನು ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ ಹೇಳಿ ಕರಿತೀವಿ. ಗಂಡುಗಳಲ್ಲಿ ಗಡ್ಡಮೀಸೆ, ಹೆಣ್ಣುಗಳಲ್ಲಿ ಸ್ತನಗಳ ಬೆಳವಣಿಗೆ, ಇದಕ್ಕೆ ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತೇಳಿ ಕರಿತೀವಿ. 4ನೇದು, ಹದಿಹರೆಯದಲ್ಲಿ ಹಾರ್ಮೋನ್ಗಳ ಪಾತ್ರವನ್ನು ವಿವರಿಸಿ. ಇದು ಪಿಟ್ಯೂಟರಿ ಗ್ರಂಥಿಯು ಲೈಂಗಿಕ ಗ್ರಂಥಿಗಳನ್ನು ಪ್ರೇರೇಪಿಸುತ್ತದೆ. ಟೆಸ್ಟೋಸ್ಟೆರಾನ್ ಎನ್ನುವಂಥದ್ದು ಗಂಡು ಲಕ್ಷಣಗಳು, ಎಸ್ಟ್ರೋಜನ್ ಎನ್ನುವಂಥದ್ದು ಹೆಣ್ಣು ಲಕ್ಷಣಗಳನ್ನು ಬಿಡುಗಡೆ ಮಾಡುವಂಥ ಹಾರ್ಮೋನ್ಗಳ ಪಾತ್ರ. ಋತುಚಕ್ರ ಎಂದರೆ ಏನು ಅಥವಾ ಮೆನ್ಸ್ಟ್ರುವಲ್ ಸೈಕಲ್ ಎಂದರೆ ಏನು ಅಂತ ನೋಡೋದಾದರೆ, ಹೆಣ್ಣು ಮಕ್ಕಳಲ್ಲಿ ಹದಿಹರೆಯದ ನಂತರ ಪ್ರತಿ ತಿಂಗಳು ಸಂಭವಿಸುವ ಜೈವಿಕ ಪ್ರಕ್ರಿಯೆಯನ್ನು ಋತುಚಕ್ರ ಅಂತೇಳಿ ಕರಿತೀವಿ. ಅಥವಾ ಹೆಣ್ಣು ಮಕ್ಕಳಲ್ಲಿ ಹದಿಹರೆಯದವರಲ್ಲಿ ಪ್ರತಿ ತಿಂಗಳು ಬರುವಂತಹ ಈ ಒಂದು ರಕ್ತಸ್ರಾವ ಅಥವಾ ಬ್ಲೀಡಿಂಗ್ ಏನಿದೆ, ಹೆಣ್ಣು ಮಕ್ಕಳಲ್ಲಿ ಪ್ರತಿ ತಿಂಗಳು ಉಂಟಾಗುವಂಥ ಅಂಡಗಳ ಬಿಡುಗಡೆಯಾಗುವಂಥ ಅಂಡಾಶಯಗಳು ನಿಷೇಚನಗೊಳ್ಳದಿದ್ದಾಗ ಗರ್ಭಕೋಶದ ರಕ್ತನಾಳಗಳಲ್ಲಿ ಸೇರಿ ಅದು ಕಳಚಿ ಬೀಳುವಂಥ ಪ್ರಕ್ರಿಯೆಗೆ ಋತುಸ್ರಾವ ಅಥವಾ ಮೆನ್ಸ್ಟ್ರುವಲ್ ಸೈಕಲ್ ಅಂತೇಳಿ ಕರಿತೀವಿ. ವೀರ್ಯೋತ್ಪತ್ತಿ ಎಂದರೇನು? ಗಂಡು ಮಕ್ಕಳ ವೃಷಣಗಳಲ್ಲಿ ವೀರ್ಯಕಣಗಳ ಉತ್ಪತ್ತಿಯನ್ನು ವೀರ್ಯೋತ್ಪತ್ತಿ ಅಂತೇಳಿ ಕರಿತೀವಿ. ಹದಿಹರೆಯದವರಲ್ಲಿ ಆರೋಗ್ಯಕರ ಆಹಾರ ಏಕೆ ಅಗತ್ಯ? ಈ ಹಂತದಲ್ಲಿ ದೇಹದ ಬೆಳವಣಿಗೆ ವೇಗವಾಗಿರುವುದರಿಂದ ಪೋಷಕಾಂಶಗಳ ಅಗತ್ಯ ಹೆಚ್ಚು. ಪ್ರೋಟೀನ್, ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ಗಳು ಅಗತ್ಯ. ಹದಿಹರೆಯದವರಲ್ಲಿ ಸ್ವಚ್ಛತೆಯ ಮಹತ್ವವನ್ನು ತಿಳಿಸಿ. ಹದಿಹರೆಯದವರು ಯಾಕೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನುವಂಥದ್ದು. ಇದು ರೋಗಗಳಿಂದ ರಕ್ಷಣೆ, ಚರ್ಮ ಮತ್ತು ದೇಹದ ವಾಸನೆ ಬರುವುದರಿಂದ ಇಲ್ಲಿ ರಕ್ಷಣೆ, ಆರೋಗ್ಯವಂತರಾಗಿರಲು ಬೇಕಾಗುತ್ತೆ. ಇಲ್ಲಿ ಹೆಚ್ಚು ನೀವು ಆರೋಗ್ಯವಾದ ಈ ಪ್ರೌಢಾವಸ್ಥೆಯಲ್ಲಿ ಹೆಚ್ಚು ಆರೋಗ್ಯವಾಗಿ ಇದ್ದಷ್ಟು ಆತ್ಮವಿಶ್ವಾಸ ಏನಾಗುತ್ತೆ, ಹೆಚ್ಚಾಗುತ್ತೆ. ಹದಿಹರೆಯದವರಲ್ಲಿ ಮಾನಸಿಕ ಬದಲಾವಣೆಗಳು ಯಾವುವು? ಭಾವನಾತ್ಮಕ ಅಸ್ಥಿರತೆ ಇರುತ್ತೆ, ಸ್ವತಂತ್ರವಾಗಿರಲು ಆಸೆ ಪಡುತ್ತೆ, ಒತ್ತಡ ಇರುತ್ತೆ, ಗೊಂದಲ ಇರುತ್ತೆ. ಹದಿಹರೆಯದವರಲ್ಲಿ ಆರೋಗ್ಯಕರ ಜೀವನ ಶೈಲಿಯ ಸಲಹೆಗಳೇನು? ಇವರು ಸಮತೋಲ ಆಹಾರವನ್ನು ಸೇವಿಸಬೇಕು, ನಿಯಮಿತ ವ್ಯಾಯಾಮವನ್ನು ಮಾಡಬೇಕು, ಸಾಕಷ್ಟು ನಿದ್ರೆಯನ್ನು ಮಾಡಬೇಕು, ಹಾನಿಕಾರಕ ಅಭ್ಯಾಸಗಳಿಂದ ದೂರ ಇರಬೇಕು. ನೆಕ್ಸ್ಟು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎನ್ನುವಂಥವು ಏನಿದೆಪ್ಪ ಅಂದರೆ ಇದು ಹೈ ಕ್ಲಾಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಚೂಸ್ ಮಾಡ್ತಾ ಇದ್ದೀವಿ. ಅಂದರೆ ನಿಮಗೆ ಇಲ್ಲಿ ಅಪ್ ಟು ಸೆಕೆಂಡ್ ಇಯರ್ ತನಕ ಅಂದರೆ 6th, 7th, 8th, 9th, 10th ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಬರುವಂಥ ಎಲ್ಲ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಎಲ್ಲ ಚಾಪ್ಟರ್ಗಳ ಬೇಸ್ಡ್ ಮೇಲೆ ನಾವು ಈ ಒಂದು ಮಲ್ಟಿಪಲ್ ಚಾಯ್ಸನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಪಡ್ಕೊಳ್ಳಿ. ಓಕೆ, ಈಗ ಮೊದಲೇ ಪ್ರಶ್ನೆಯನ್ನು ನೋಡೋಣ. ಹದಿಹರೆಯಕ್ಕೆ ಪ್ರವೇಶ ಎಂಬ ಪಾಠದ ಮುಖ್ಯ ವಿಷಯ ಏನು ಅಂತ ಇದೆ. ಬಾಲ್ಯದಲ್ಲಿ ಆಟ ಮತ್ತು ಯೌವನದ ಆರಂಭ ಮತ್ತು ವೃದ್ಧಾಪ್ಯ, ಶಿಕ್ಷಣದ ಮಹತ್ವ. ಸರಿಯಾದ ಉತ್ತರ ಯೌವನದ ಆರಂಭ. 2ನೇ ಪ್ರಶ್ನೆ, ಹದಿಹರೆಯದ ವಯಸ್ಸು ಯಾವ ಹಂತವನ್ನು ಸೂಚಿಸುತ್ತೆ? ಇದು ಬಾಲ್ಯಾವಸ್ಥೆನ, ಕಿಶೋರಾವಸ್ಥೆ, ಯೌವನನ, ವೃದ್ಧಾಪ್ಯ. ಇದು ಯೌವನಾವಸ್ಥೆ. 3ನೇ ಪ್ರಶ್ನೆ, ಹದಿಹರೆಯಕ್ಕೆ ಪ್ರವೇಶಿಸಿದಾಗ ಮಕ್ಕಳಲ್ಲಿ ಯಾವ ಬದಲಾವಣೆ ಕಾಣಿಸುತ್ತದೆ? ಹದಿಹರೆಯಕ್ಕೆ ಪ್ರವೇಶಿಸಿದಾಗ ಮಕ್ಕಳಲ್ಲಿ ಯಾವ ಬದಲಾವಣೆ ಕಾಣುತ್ತೆ? ದೈಹಿಕ ಮಾತ್ರ, ಮಾನಸಿಕ ಮಾತ್ರ ಮತ್ತು ದೈಹಿಕ ಮಾನಸಿಕ ಯಾವುದೇ ಬದಲಾವಣೆ ಇಲ್ಲ. ಸರಿಯಾದ ಉತ್ತರ ಏನಪ್ಪ ಅಂದರೆ ಇದು ದೈಹಿಕ ಮತ್ತು ಮಾನಸಿಕ ಬದಲಾವಣೆ ಆಗುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ 4, ಈ ಪಾಠದಲ್ಲಿ ಹದಿಹರೆಯದ ಮಕ್ಕಳಿಗೆ ಯಾವ
ಮೌಲ್ಯವನ್ನು ಕಲಿಸಲಾಗಿದೆ. ಈ ಪಾಠದಲ್ಲಿ ಹದಿಹರೆಯದ ಮಕ್ಕಳಿಗೆ ಯಾವ ಮೌಲ್ಯವನ್ನು ಕಲಿಸಲಾಗಿದೆ? ಇಲ್ಲಿ ಆಲಸ್ಯನ, ಜವಾಬ್ದಾರಿ ಮತ್ತು ಸಂಯಮ, ಭಯ ಅಥವಾ ಅಹಂಕಾರ. ಸರಿಯಾದ ಉತ್ತರ ಜವಾಬ್ದಾರಿ ಮತ್ತು ಸಂಯಮ. 5ನೇ ಪ್ರಶ್ನೆ, ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸು ಹೇಗಿರುತ್ತದೆ? ಸ್ಥಿರವಾಗಿರುತ್ತಾ, ಚಂಚಲವಾಗಿರುತ್ತಾ, ನಿರ್ಲಿಪ್ತ, ದುರ್ಬಲ. ಸರಿಯಾದ ಉತ್ತರ ಚಂಚಲ. ಹದಿಹರೆಯದ ವಯಸ್ಸಿನ ಮಕ್ಕಳಲ್ಲಿ ಮನಸ್ಸು ಯಾವಾಗಲೂ ಚಂಚಲ ಸ್ಥಿತಿಯಲ್ಲಿ ಇರುತ್ತೆ. 5ನೇ ಪ್ರಶ್ನೆ, ಹದಿಹರೆಯದ ಪ್ರವೇಶ ಪಾಠದ ಉದ್ದೇಶ ಏನಾಗಿತ್ತು? ಇದು ಮಕ್ಕಳಲ್ಲಿ ಭಯಪಡಿಸುವಂಥದ್ದು ಅಥವಾ ಯೌವನದ ಬದಲಾವಣೆಯನ್ನು ತಿಳಿಸುವಂಥದ್ದು, ಆಟದ ಮಹತ್ವವನ್ನು ತಿಳಿಸುವಂಥದ್ದು, ಕತೆ ಕೇಳುವುದು. ಸರಿಯಾದ ಉತ್ತರ ಯೌವನದ ಬದಲಾವಣೆಯನ್ನು ತಿಳಿಸುವಂಥದ್ದು. 7ನೇ ಪ್ರಶ್ನೆ, ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಯಾವುದು ಮುಖ್ಯವೆಂದು ಪಾಠ ಹೇಳುತ್ತದೆ? ಸ್ವಾತಂತ್ರ್ಯದ ಮುಖ್ಯ, ಹಣ, ಮಾರ್ಗದರ್ಶನ, ವಿಶ್ರಾಂತಿ. ಸರಿಯಾದ ಉತ್ತರ ಮಾರ್ಗದರ್ಶನ. ಹದಿಹರೆಯದ ವಯಸ್ಸಿನಲ್ಲಿ ಮನಸ್ಸು ತುಂಬ ಚಂಚಲವಾಗಿರುತ್ತೆ ಮತ್ತು ಈ ರೀತಿಯಾಗಿ ಸಡನ್ ಆಗಿ ದೈಹಿಕ ಮತ್ತು ಮಾನಸಿಕವಾಗಿ ಬದಲಾವಣೆಯಾದಾಗ ಆ ಒಂದು ಮಕ್ಕಳಲ್ಲಿ ಏನಾಗುತ್ತೆ, ಆತ್ಮವಿಶ್ವಾಸ ಎನ್ನುವಂಥದ್ದು ಇನ್ನಿತರ ಸಮಸ್ಯೆಗಳು ಕಂಡು ಬರುತ್ತೆ. ಆ ಒಂದು ಕಾರಣದಿಂದಾಗಿ ಈ ಮಕ್ಕಳಿಗೆ ಸೂಕ್ತವಾದ ಮಾರ್ಗದರ್ಶನ ಮತ್ತು ಸಲಹೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಹದಿಹರೆಯದರ ವಯಸ್ಸನ್ನು ಈ ಪಾಠದಲ್ಲಿ ಹೇಗೆ ವರ್ಣಿಸಲಾಗಿದೆ? ಇದು ಒಂದು ಅಪಾಯಕರ ಹಂತ, ಇದು ಒಂದು ಸುಂದರ ಮತ್ತು ಸವಾಲಿನ ಹಂತ, ಸಿ ದುಃಖದ ಕಾಲ, ನಿರರ್ಥಕ ಕಾಲ. ಸರಿಯಾದ ಉತ್ತರ ಏನಪ್ಪ ಅಂದರೆ ಸುಂದರ ಮತ್ತು ಸವಾಲಿನ ಹಂತ. ಅಂದರೆ ಈ ಪ್ರೌಢಾವಸ್ಥೆ ಎನ್ನುವಂಥದ್ದು ಮಾನವ ಜೀವನದ ಒಂದು ಚೈತ್ರ ಮಾಸ ಇದ್ದಂತೆ, ವಸಂತ ಮಾಸ ಇದ್ದಂತೆ. ಹಾಗಾಗಿ ಈ ಯೌವನ ವಯಸ್ಸು ಎಷ್ಟು ಸುಂದರವಾಗಿರುತ್ತೆ ಅಷ್ಟೇ ಸವಾಲಿನದಾಗಿರುತ್ತೆ. ಯಾಕಂದರೆ ಅವರ ಒಂದು ಜೀವನವನ್ನು ಡಿಸೈಡ್ ಮಾಡುವಂಥ ಹಂತ ಇದಾಗಿರುತ್ತೆ. ಆ ಒಂದು ದೇಹದಲ್ಲಿ ಮನುಷ್ಯರಲ್ಲಿ ತರುಣರಲ್ಲಿ ಹಲವಾರು ಮಾನಸಿಕ ಮತ್ತು ದೈಹಿಕ ಬದಲಾವಣೆ ಆಗೋದ್ರಿಂದ ಅಲ್ಲಿ ತಾವು ತೆಗೆದುಕೊಳ್ಳುವಂಥ ನಿರ್ಧಾರ ಏನಾಗಿರುತ್ತೆ, ಸೂಕ್ತವಾಗಿರುವುದಕ್ಕೆ ಆರಿಸ್ಕೋಬೇಕಾಗತ್ತೆ, ಸೂಕ್ತವಾದ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ. ಹಾಗಾಗಿ ಇದು ಒಂದು ಸುಂದರ ಮತ್ತು ಸವಾಲಿನ ಹಂತ ಆಗಿರುತ್ತೆ. ಓಕೆ, ಈಗ ನಾವು ಒಂದು ಹೈಯರ್ ಲೆವೆಲ್ಗೆ MCQ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿರ್ತವೆ ಪ್ರಶ್ನೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಸಂತಾನೋತ್ಪತ್ತಿಯ ಮುಖ್ಯ ಉದ್ದೇಶ ಏನು? ಸಂತಾನೋತ್ಪತ್ತಿಯ ಮುಖ್ಯ ಉದ್ದೇಶ ಏನು? ಜೀವಿಗಳ ಬೆಳವಣಿಗೆ. ಇದು ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ಜೀವಿ ಹುಟ್ಟಿದೆ ಅಂದಮೇಲೆ ಅದರ ಮೇಲೆ ಬೆಳವಣಿಗೆ ಆಗೇ ಆಗುತ್ತೆ. ಜಾತಿಯ ನಿರಂತರತೆ, ಆಹಾರದ ಸಂಗ್ರಹ, ಪರಿಸರದ ಸಮತೋಲನ. ಸರಿಯಾದ ಉತ್ತರ ಅಂದರೆ ಜಾತಿಯ ನಿರಂತರತೆ. ಅಂದರೆ ಯಾವುದೇ ಒಂದು ಭೂಮಿಯ ಮೇಲೆ ಒಂದು ಜಾತಿಯ ಜೀವಿ ಹುಟ್ಟಿದೆ ಅಂದಮೇಲೆ ಅದರ ಒಂದು ಸಂತತಿ ಅಥವಾ ಅದರ ಒಂದು ಪೀಳಿಗೆಯನ್ನು ಮುಂದುವರಿಸುವಂಥದ್ದು ಈ ಸಂತಾನೋತ್ಪತ್ತಿಯ ಉದ್ದೇಶವಾಗಿರುತ್ತೆ. 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಲಕ್ಷಣ ಯಾವುದು? ಗರ್ಭಕೋಶದ ಅಗತ್ಯವಿಲ್ಲ, ಒಂದೇ ಪೋಷಕರಿರಬೇಕು, ಗ್ಯಾಮೆಟ್ಗಳ ಸಂಯೋಜನೆ, ಮಿಯೋಸಿಸ್ ಒಡೆಯುವುದು. ಸರಿಯಾದ ಉತ್ತರ ಏನಪ್ಪ ಅಂದರೆ ಗ್ಯಾಮೆಟ್ಗಳ ಸಂಯೋಜನೆ. ಅಂದರೆ ಗ್ಯಾಮೆಟ್ ಅಂದರೆ ಏನಪ್ಪ ಅಂದರೆ ಲಿಂಗಾಣುಗಳು. ಈಗ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವಂತಹ ಅಂಡಾಶಯ ಏನಿದೆ, ಅಂಡಾಶಯದಿಂದ ಉಂಟಾಗುವಂಥ ಅಂಡವು ಅದು ಒಂದು ಲಿಂಗಾಣು. ಆದರೆ ಪುರುಷರಲ್ಲಿ ಉತ್ಪತ್ತಿಯಾಗುವಂಥ ವೀರ್ಯಾಣುಗಳು ಇನ್ನೊಂದು ಲಿಂಗಾಣು. ಎರಡನ್ನು ಕೂಡಿ ನಾವು ಗ್ಯಾಮೆಟ್ಗಳು ಅಥವಾ ಲಿಂಗಾಣುಗಳು ಅಂತೇಳಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 3ನೇ ಪ್ರಶ್ನೆ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಸಾಮಾನ್ಯವಾಗಿ ಯಾವ ವಿಧದ ಕೋಶ ವಿಭಜನೆ ನಡೆಯುತ್ತದೆ? ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಸಾಮಾನ್ಯವಾಗಿ ಯಾವ ವಿಧದ ಕೋಶ ವಿಭಜನೆ ನಡೆಯುತ್ತದೆ? ಮಿಯೋಸಿಸ, ಮೈಟೋಸಿಸ ಅಥವಾ ರಿಡಕ್ಷನ್ ಡಿವಿಷನ್ ಅಥವಾ ಸೈನಾಪಿಸ. ಸರಿಯಾದ ಉತ್ತರ ಏನಪ್ಪ ಅಂದರೆ ಮೈಟೋಸಿಸ್ ಎನ್ನುವಂಥದ್ದು ಇದು ಸಂತಾನೋತ್ಪತ್ತಿಯಲ್ಲಿ ನಡೆಯುವಂಥ ಒಂದು ಕೋಶ ವಿಭಜನೆ ಆಗಿರುತ್ತೆ. 4ನೇದು, ಮಾನವನಲ್ಲಿ ಪುರುಷ ಗ್ಯಾಮೆಟ್ ಯಾವುದು? ಮಾನವನಲ್ಲಿ ಪುರುಷ ಗ್ಯಾಮೆಟ್ ವೀರ್ಯಾಣು ಸರಿಯಾದ ಉತ್ತರ. ಅಂಡಾಶಯದಲ್ಲಿ ಅಂಡಾಣು ಬಿಡುಗಡೆ ಆಗುತ್ತೆ. ಅಂಡಾಣು ಗರ್ಭಕೋಶದಲ್ಲಿ ಬೆಳೆಯುತ್ತೆ. ಹಾಗಾಗಿ ಗರ್ಭಕೋಶ, ಅಂಡಾಶಯ, ಅಂಡಾಣು ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ್ದು, ವೀರ್ಯಾಣು ಇದು ಪುರುಷ ಗ್ಯಾಮೆಟ್ ಅಂತ ಹೇಳಿ ಹೇಳ್ತೀವಿ. 5ನೇದು, ಅಂಡಾಣು ಉತ್ಪತ್ತಿಯಾಗುವ ಅಂಗ ಯಾವುದು? ಅಂಡಾಣು ಉತ್ಪತ್ತಿಯಾಗುವಂಥ ಅಂಗ ಯಾವುದಪ್ಪ ಅಂದರೆ ಅದು ಅಂಡಾಶಯ ಆಗಿರುತ್ತೆ.
ಫ್ಯಾಲೋಪಿಯನ್ ಟ್ಯೂಬ್ ಆಗಿರ್ಬೋದು, ಗರ್ಭಕೋಶ ಆಗಿರ್ಬೋದು, ಯೋನಿ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಹೆಣ್ಣು ಗರ್ಭಕೋಶದ ಒಂದು ಪ್ರಕೃತಿಯಲ್ಲಿರುವಂತಹ ಭಾಗ. ಅದರಲ್ಲಿ ಅಂಡಾಣು ಉತ್ಪತ್ತಿಯಾಗುವಂಥದ್ದು ಅಂಡಾಶಯದಲ್ಲಿ ಉತ್ಪತ್ತಿಯಾಗಿ ಫಾಲೋಪಿಯನ್ ನಾಳಕ್ಕೆ ಬರುತ್ತೆ. ಫಾಲೋಪಿಯನ್ ನಾಳದಲ್ಲಿ ಅದು ನಿಷೇಚನಗೊಂಡ್ರೆ ಅದು ಗರ್ಭಧಾರಣೆಗೆ ಕಾರಣವಾಗುತ್ತೆ, ಅಥವಾ ನಿಷೇಚನಗೊಳ್ಳದಿದ್ದರೆ ಗರ್ಭಕೋಶಕ್ಕೆ ಬರುತ್ತೆ. ಗರ್ಭಕೋಶದಿಂದ ಯೋನಿಯ ಮೂಲಕ ಅದು ಹೊರಗಡೆ ಹೋಗುವಂಥದ್ದು. 6ನೇದು, ಗರ್ಭಧಾರಣೆ ಸಾಮಾನ್ಯವಾಗಿ ಯಾವ ಸ್ಥಳದಲ್ಲಿ ನಡೆಯುತ್ತದೆ? ಗರ್ಭಧಾರಣೆ ಸಾಮಾನ್ಯವಾಗಿ ಯಾವ ಸ್ಥಳದಲ್ಲಿ ನಡೆಯುತ್ತೆ? ಗರ್ಭಕೋಶ, ಯೋನಿ, ಅಂಡಾಶಯ, ಫಾಲೋಪಿಯನ್ ನಾಳ. ನೋಡಿ, ಗರ್ಭಧಾರಣೆ ಎನ್ನುವಂಥದ್ದು ಸಾಮಾನ್ಯವಾಗಿ ಫಾಲೋಪಿಯನ್ ಟ್ಯೂಬದಲ್ಲಿ ಅಥವಾ ಗರ್ಭಕಂಠನಾಳದಲ್ಲಿ ನಡೆಯುತ್ತೆ. ಅಂದರೆ ಅಂಡಾಶಯದ ಮೂಲಕ ಅಂಡವು ರಿಲೀಸ್ ಆದ ತಕ್ಷಣ ಅದು ಡೈರೆಕ್ಟಾಗಿ ಫಾಲೋಪಿಯನ್ ನಾಳಕ್ಕೆ ಬರುತ್ತೆ. ಈ ಕಡೆಯಿಂದ ಮಹಿಳೆ ದೇಹದಲ್ಲಿ ವೀರ್ಯಾಣುಗಳ ಒಂದು ಪ್ರವೇಶ ಆದ ನಂತರ ಆ ವೀರ್ಯಾಣುಗಳು ಫಾಲೋಪಿಯನ್ ನಾಳದವರೆಗೂ ಕೂಡ ಹೋಗಿ ಅಲ್ಲಿ ಅಂಡವು ಏನಾಗುತ್ತೆ ಅಂದರೆ ನಿಷೇಚನಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಗರ್ಭಧಾರಣೆ ಆಗುವಂಥ ಸ್ಥಳ ಎಲ್ಲಪ್ಪ ಅಂದರೆ ಫಾಲೋಪಿಯನ್ ನಾಳದಲ್ಲಿ ನಡೆಯುತ್ತದೆ. 7ನೇದು, ಮಾನವರಲ್ಲಿ ಗರ್ಭಾವಧಿಯ ಸರಾಸರಿ ಎಷ್ಟು? ಅಂದರೆ ಎಷ್ಟು ದಿನಗಳು ತಗೋತಾರೆ? ಒಂದು ನಿಷೇಚನಗೊಂಡ ನಂತರ ಆ ಒಂದು ಎಗ್ಗು ಬೆಳೆದು ಭ್ರೂಣಾವಸ್ಥೆಗೆ ಬೆಳೆದು ಅದು ಮಗುವಾಗಿ ಜನಿಸಿ ಬರಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 9 ತಿಂಗಳು 9 ದಿನಗಳು ಎನ್ನುವಂತಹ ಒಂದು ಮಾತಿದೆ. 9 ತಿಂಗಳಂತಂದರೆ 9 ತಿಂಗಳಂತಂದರೆ ಎಷ್ಟು? ಆ ತಿಂಗಳ 9 ತಿಂಗಳು ಪ್ರತಿ ತಿಂಗಳಲ್ಲೂ 30 ದಿನ ಇರುತ್ತೆ. ಎವರೇಜಾಗಿ 30 ದಿನಗಳ ತಂದಾಗ 9 27 ತಂದಾಗ ಸಾಮಾನ್ಯವಾಗಿ 9 ತಿಂಗಳ ತಂದಾಗ 270 ದಿನಗಳು ಸರಾಸರಿ ದಿನಗಳು 270. 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಉದಾಹರಣೆ ಯಾವುದು? 1 ಮಾನವ, 2 ಹೂಸಸ್ಯ, 3 ಅಮೀಬಾ, 4 ಪಕ್ಷಿ. ನೋಡಿ, ಈ ಹೂವು ಸಸ್ಯ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮಾನವ ಆಗಿರ್ಬೋದು ಲೈಂಗಿಕವಾಗಿ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು? ಇವು ಪುರುಷ ಮತ್ತು ಮಹಿಳಾ ಗೆಮೆಟ್ಗಳು ಸೇರಿ ಸಂಯೋಜನೆ ಹೊಂದಿ ಇಲ್ಲಿ ಗರ್ಭ ಧರಿಸುವುದಕ್ಕೆ ನಾವು ಲೈಂಗಿಕ ಅಂತೇಳಿ ಕರಿತೀವಿ. ಅಂದರೆ ಯಾವುದೇ ರೀತಿಯಾದ ಒಂದು ಗೆಮೆಟ್ಗಳಿಲ್ಲದೆ ಸ್ವಂತ ದೇಹದಲ್ಲಿ ಉಂಟಾಗುವಂಥ ಒಂದು ಸಂತಾನೋತ್ಪತ್ತಿಗೆ ನಾವು ಅಲೈಂಗಿಕ ಅಂತ ಕರಿತೀವಿ. ಉದಾಹರಣೆಗೆ ಅಮೀಬಾ. ನೆಕ್ಸ್ಟ್, ಲೈಂಗಿಕ ಸಂತಾನೋತ್ಪತ್ತಿಯ ಮುಖ್ಯ ಲಾಭ ಏನು? ಲೈಂಗಿಕ ಸಂತಾನೋತ್ಪತ್ತಿಯ ಮುಖ್ಯ ಲಾಭ ಏನು? ವೇಗವಾಗಿ ನಡೆಯುವಂಥದ್ದು, ಇದು ಶಕ್ತಿ ಕಡಿಮೆ ಬೇಕು, ಜೀನ ವೈವಿಧ್ಯತೆ, ಒಂದೇ ಪೋಷಕ ಸಾಕು. ಜೀನ್ನ ವೈವಿಧ್ಯತೆ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಯ ಮುಖ್ಯ ಲಾಭ ಏನಂತಂದರೆ ಇದು ಜೀನ್ನ ವೈವಿಧ್ಯತೆ. ಅಂದರೆ ಮಹಿಳೆಯರಲ್ಲಿ ಬೇರೆ ರೀತಿಯಾದ ಜೀನ್ಗಳಿದ್ದರೆ ಪುರುಷರಲ್ಲಿ ಬೇರೆ ರೀತಿಯಾದ ಜೀನ್ಗಳಿರ್ತವೆ. ಈ 2 ಜೀನ್ಗಳ ವೈವಿಧ್ಯತೆ ಒಟ್ಟು ಕೂಡಿದಾಗ ಬೇರೆ ರೀತಿಯಾದ ಇನ್ನೊಂದು ಜೀವಿ ಹುಟ್ಟುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಜೀವ ವೈವಿಧ್ಯತೆ ಅಂತೇಳಿ ಕರಿತೀವಿ. 10ನೇ ಪ್ರಶ್ನೆ, ಗರ್ಭಾಶಯದ ನಂತರ ಜೈಗೋಟ್ ಯಾವ ವಿಧದ ಕೋಶ ವಿಭಜನೆಯಿಂದ ಬೆಳೆಯುತ್ತದೆ? ಮಿಯೋಸಿಸ್, ಮೈಟೋಸಿಸ್, ಸೈನಾಪ್ಸಿಸ್, ಅಮಿಯೋಸಿಸ್. ಅಂದರೆ ಗರ್ಭಧಾರಣೆ ನಂತರ ಅಂದರೆ ಯಾವುದೇ ಒಂದು ಜೀವಕೋಶ ಒಡಿಬೇಕಾದ್ರೆ ಕೆಲವೊಂದಿಷ್ಟು ಹಂತಗಳಿರ್ತವೆ. ನ್ಯೂಕ್ಲಿಯಸ್ ಡಿವೈಡ್ ಆಗಿ ನಂತರ ಅಲ್ಲಿ ಸೆಂಟ್ರಿಯೋಲ್ಗಳ ಫಾರ್ಮೇಷನ್ ಆಗಿ ಅಲ್ಲಿ ಹೊಸ ಜೀವಕೋಶಗಳು ಬೆಳವಣಿಗೆ ಆಗಿ ಅವುಗಳು ಒಡೆದು ಮಲ್ಟಿಪಲ್ ಸೆಲ್ಸ್ಗಳು ಡಿವಿಷನ್ ಆಗುತ್ತೆ. ಈ ಒಂದು ಹಂತಕ್ಕೆ ನಾವು ಇದು ಜೈಗೋಟ್ ಅಂದರೆ ಇದು ಲಿಂಗಾಣುಗಳಲ್ಲಿ ಉತ್ಪತ್ತಿಯಾಗುವಂತಹ ಕೋಶ ವಿಭಜನೆಯನ್ನು ನಾವು ಮೈಟೋಸಿಸ್ ಅಂತೇಳಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ 11, ಮಾನವನಲ್ಲಿ ಲಿಂಗ ನಿರ್ಧಾರಕವನ್ನು ಯಾವುದು ಮಾಡುತ್ತದೆ? ತಾಯಿಯ X ಕ್ರೋಮೋಸೋಮ್, ತಂದೆಯ X ಕ್ರೋಮೋಸೋಮ್ ಮತ್ತು ತಂದೆಯ Y ಕ್ರೋಮೋಸೋಮ್, ತಾಯಿಯ Y ಕ್ರೋಮೋಸೋಮ್. ನೋಡಿ, ಇಲ್ಲಿ ತಾಯಿ X ಕ್ರೋಮೋಸೋಮ್ ಇರುತ್ತೆ, ಆದರೆ ಲಿಂಗ ನಿರ್ಧಾರಕ ಮಾಡೋದಿಲ್ಲ.
ತಂದೆಯ ಎಕ್ಸ್ ಕ್ರೋಮೋಸೋಮ್ ಕೂಡ ಲಿಂಗ ನಿರ್ಧಾರಕವನ್ನು ಮಾಡೋದಿಲ್ಲ. ತಂದೆಯಲ್ಲಿರುವಂಥ ವೈ ಕ್ರೋಮೋಸೋಮ್ ಲಿಂಗ ನಿರ್ಧಾರಕವನ್ನು ಮಾಡುತ್ತೆ. ತಾಯಿಯಲ್ಲಿ ವೈ ಕ್ರೋಮೋಸೋಮ್ ಇರೋದೇ ಇಲ್ಲ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ಪೋಷಕ ಮತ್ತು ಭ್ರೂಣದ ನಡುವೆ ಸಂಪರ್ಕ ಕಲ್ಪಿಸುವ ಅಂಗ ಯಾವುದು? ಅಂದರೆ ಒಂದು ಮಹಿಳೆ ಗರ್ಭಧಾರಣೆಯನ್ನು ಧರಿಸಿರುವಂಥದ್ದು, ಒಬ್ಬರು ಹೆಣ್ಮಕ್ಳು ಅಂದರೆ ಪ್ರೆಗ್ನೆಂಟ್ ಇದ್ದಾರೆ ಅಂತ ಅಂದ್ಕೊಂಡಾಗ ಆ ಒಂದು ದೇಹದಲ್ಲಿರುವಂಥ ಮಗುವಿಗೆ ಮತ್ತು ತಾಯಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಅಂಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದು ಅಂಬ್ಲಿಯನ ಅಥವಾ ಪ್ಲಾಸೆಂಟನ ಅಥವಾ ಯೋಗ್ ಸ್ಯಾಕ ಅಥವಾ ಕೋರಿಯನ? ಸರಿಯಾದ ಉತ್ತರ ಪ್ಲಾಸೆಂಟ. ಪ್ಲಾಸೆಂಟ ಅಂದರೆ ಏನಪ್ಪ ಅಂದರೆ ಮಗು ಜನಿಸಿದಾಗ ಉಂಟಾಗುವಂಥ ಹೊಕ್ಕುಳ ಬಳ್ಳಿ ಏನಿರುತ್ತೆ ಅದಕ್ಕೆ ನಾವು ಪ್ಲಾಸೆಂಟ ಅಂತ ಕರಿತೀವಿ. ಆಹಾರ, ತಾಯಿ ಸೇವಿಸಿರುವಂಥ ಆಹಾರ ಮಗುವಿಗೆ ಕೂಡ ಸಪ್ಲೈ ಆಗಬೇಕಂದ್ರೆ ಅದು ಪ್ಲಾಸೆಂಟ ಮೂಲಕ ನಡೀತಾ ಇರುತ್ತೆ. 13ನೇ ಪ್ರಶ್ನೆ, ಮಿಯೋಸಿಸ್ನ ಮುಖ್ಯ ಉದ್ದೇಶ ಏನು? ಮಿಯೋಸಿಸ್ನ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ಗಳನ್ನು ನೋಡೋಣ. ಕೋಶಗಳ ಸಂಖ್ಯೆ ಹೆಚ್ಚಿಸುವುದು, ಜೀನ್ನ ವೈವಿಧ್ಯತೆಯನ್ನು ತರುವುದು, ಕ್ರೋಮೋಸೋಮ್ಗಳ ಸಂಖ್ಯೆಯನ್ನು ಅರ್ಧಗೊಳಿಸುವುದು, ಹಾನಿಗೊಳಗೊಂಡ ಕೋಶಗಳನ್ನು ಸರಿಪಡಿಸುವುದು, ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ಸರಿಯಾದ ಉತ್ತರ ಜೀನ್ನ ವೈವಿಧ್ಯತೆ ತರುವುದು, ಕ್ರೋಮೋಸೋಮ್ ಸಂಖ್ಯೆ ಅರ್ಧಗೊಳಿಸುವುದು ಎನ್ನುವಂಥದ್ದು. ಅಂದರೆ ಮಿಯೋಸಿಸ್ ಹಂತಕ್ಕೆ ಬಂದಾಗ ಜೀನ್ನ ವೈವಿಧ್ಯತೆ ಅಂದರೆ ಈಗ ಸಪೋಸ್ ನಾವು 2 ಕ್ರೋಮೋಸೋಮ್ಗಳನ್ನು ಈ ರೀತಿಯಾಗಿ ನಾನು ತೆಗಿತೀರಿ. ಈ ಕ್ರೋಮೋಸೋಮ್ ಇದು ತಾಯಿ ಕ್ರೋಮೋಸೋಮ್, ಈ ರೀತಿಯಾಗಿರುವಂಥದ್ದು ತಂದೆ ಕ್ರೋಮೋಸೋಮ್ ಅಂತ ಹೇಳಿ ಅಂದ್ಕೊಳ್ರಿ. ಇವಾಗ ಈ ಕ್ರೋಮೋಸೋಮ್ಗಳಲ್ಲಿ ನಾನು ಒಂದಿಷ್ಟು ಕಲರ್ ಮಾಡ್ತೀನಿ. ಈಗ ಈ ಕಡೆ ಕಲರ್ ಏನಿರುತ್ತೆ ಇದು ಸ್ವಲ್ಪ ಕಟ್ಟಾಗಿ ಈ ಕಡೆ ಹೋಗಿ ಅಟ್ಯಾಚ್ ಆಗುತ್ತೆ. ಇಲ್ಲಿಂದ ತಾಯಿ ಕ್ರೋಮೋಸೋಮ್ ಕಟ್ಟಾಗಿ ಸ್ವಲ್ಪ ಈ ಕಡೆ ಬಂದು ಅಟ್ಯಾಚ್ ಆಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಕಡೆ ಬಂದು ಈ ಕಡೆ ಅಟ್ಯಾಚ್ ಆಗುತ್ತೆ, ಈ ಕಡೆ ಒಂದು ಗ್ರೀನ್ ಕಲರ್ ಬಂದು ಈ ಕಡೆ ಅಟ್ಯಾಚ್ ಆಗುತ್ತೆ. ಈ ರೀತಿಯಾಗಿ ಕ್ರೋಮೋಸೋಮ್, ತಂದೆ ತಾಯಿಯ ಕ್ರೋಮೋಸೋಮ್ಗಳು ಸ್ವಲ್ಪ ಪ್ರಮಾಣ ಈ ರೀತಿಯಾಗಿ ಕ್ರೋಮೋಸೋಮ್ಗಳ ಹಂಚಿಕೆ ಆಗುವುದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಜೀನ್ನ ವೈವಿಧ್ಯತೆ ಅಥವಾ ಜೀನ್ನ ವೈವಿಧ್ಯತೆ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಇಲ್ಲಿ ಜೀನ್ಸ್ಗಳಲ್ಲೂ ಕೂಡ ಏನಾಗುತ್ತೆ ಹಂಚಿಕೆ ಉಂಟಾಗುತ್ತೆ. ಹಾಗಾಗಿ ಇದು ಇಲ್ಲಿ ಏನಪ್ಪ ಅಂದರೆ ಮಿಯೋಸಿಸ್ನ ಉದ್ದೇಶ ಆಗಿರುತ್ತೆ. ಈ ಒಂದು ಮಿಯೋಸಿಸ್ ಹಂತದಲ್ಲಿ ಈ ರೀತಿಯಾಗಿ ಮಾಹಿತಿಗಳ ರವಾನೆ ಆಗುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 14ನೇ ಪ್ರಶ್ನೆ, ಮಾನವನಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆಯಿಂದ ಉಂಟಾಗುವ ಕೋಶವನ್ನು ಏನೆಂದು ಕರೆಯುತ್ತಾರೆ? ಮಾನವನಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆಯಿಂದ ಉಂಟಾಗುವ ಕೋಶವನ್ನು ಏನೆಂದು ಕರೆಯುತ್ತಾರೆ ಎನ್ನುವಂಥ ಪ್ರಶ್ನೆ ಇದೆ. ಸೊ ಏನಂತ ಕರೀತಾರೆ? ಭ್ರೂಣ ಅಂತ ಕರೀತಾರೆ, ಜೈಗೋಟ ಅಥವಾ ಭ್ರೂಣಕೋಶನ ಅಥವಾ ಭ್ರೂಣಪಟ ಅಂತ ಕರೀತಾರೆ, ಜೈಗೋಟ ಅಂತ ಹೇಳಿ ಕರಿತೀವಿ. ಓಕೆನಾ, ಜೈಗೋಟ ಎನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ಪ್ರಶ್ನೆನ ಈ ರೀತಿಯಾಗಿ ಲಾಸ್ಟ್ ಟೈಮ್ ಅಂದರೆ GPSR ಎಕ್ಸಾಮಲ್ಲಿ 2019ರಲ್ಲಿ ನಿಷೇಚನ ಎಂದರೇನು ಮತ್ತು ನಿಷೇಚನ ಎಂದರೇನು, ಜೈಗೋಟ ಎಂದರೇನು ಡೆಫಿನೇಷನನ್ನು ಕೇಳಿದರು. ಅಥವಾ ನಿಷೇಚನ ಎಂದರೆ ಏನು, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಉಂಟಾಗುವಂಥ ಇನ್ನೊಂದು ರೀತಿಯ ಸಂತಾನೋತ್ಪತ್ತಿಯ ವ್ಯತ್ಯಾಸಗಳನ್ನು ಕೇಳ್ಬೋದು. ನಿಷೇಚನ ಅಂದರೆ ಏನು ಅಂತೇಳಿ. ಓಕೆನಾ, ಪ್ರಶ್ನೆ ಇದೆ ಈ ರೀತಿಯಾಗಿ. 15ನೇ ಪ್ರಶ್ನೆ, ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು? ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು? ಅಲೈಂಗಿಕ ಸಂತಾನೋತ್ಪತ್ತಿಗೆ ಗ್ಯಾಮೆಟ್ಗಳು ಅಗತ್ಯ ಇಲ್ಲ. ಅಲೈಂಗಿಕ ಸಂತಾನೋತ್ಪತ್ತಿಗೆ ಗ್ಯಾಮೆಟ್ಗಳು ಅಗತ್ಯ ಇಲ್ಲ, ಬೇಕೇ ಬೇಕಾಗತ್ತೆ. ನೋಡಿ ಪ್ರಶ್ನೆ, ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನಪ್ಪ ಅಂದರೆ ಈಗ ಒಂದು ಅಮೀಬಾ ಇರುವಂಥದ್ದು ಆಟೋಮೆಟಿಕ್ಕಾಗಿ 2 ಒಡೆದು 2 ದೇಹಗಳಾಗ್ತವೆ. ಈ ರೀತಿಯಾಗೋದಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಈ ರೀತಿಯಾಗುವಂಥ ಕೋಶ ವಿಭಜನೆಗೆ ಇಲ್ಲಿ ಗ್ಯಾಮೆಟ್ಗಳ ಅವಶ್ಯಕತೆ ಇರುವುದಿಲ್ಲ. ಇದು ಸರಿಯಾದ ಉತ್ತರ. ಬಿ ಏನಪ್ಪ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮಿಯೋಸಿಸ್ ನಡೆಯುತ್ತದೆ, ಸರಿಯಾಗಿ ನಡೀತದೆ. ಸಿ ಮಾನವನಲ್ಲಿ ಗರ್ಭಧಾರಣೆ ಗರ್ಭಕೋಶದಲ್ಲೇ ನಡೆಯುತ್ತದೆ. ಮಾನವನಲ್ಲಿ ಗರ್ಭಧಾರಣೆ
ಗರ್ಭಕೋಶದಲ್ಲಿ ನಡೆಯುತ್ತದೆ. ಇಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಸಿ ಕೂಡ ಸರಿಯಾಗಿದೆ. ಓಕೆ, ಇಲ್ಲಿ ಏನಪ್ಪ ಅಂದರೆ ಆಪ್ಷನ್ ಸಿ ತಪ್ಪಾಗಿದೆ. ಗರ್ಭಕೋಶದಲ್ಲಿ ನಡೆಯುವುದಿಲ್ಲ. ಮಾನವನಲ್ಲಿ ಗರ್ಭಧಾರಣೆ ಅನ್ನುವಂಥದ್ದು ಗರ್ಭಕೋಶದಲ್ಲಿ ನಡೆಯುವುದಿಲ್ಲ. ಇದು ಫಾಲೋಪಿಯನ್ ನಾಳದಲ್ಲಿ ನಡೆಯುತ್ತದೆ. ಆಪ್ಷನ್ ಡಿ, ಪ್ಲಾಸೆಂಟಾ ಪೋಷಕ ಮತ್ತು ಭ್ರೂಣಕ್ಕೆ ಸಂಪರ್ಕವನ್ನು ಒದಗಿಸುತ್ತದೆ. ಇದು ಕೂಡ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಸಿ ಸರಿ. ಇಲ್ಲಿ ತಪ್ಪಾಗಿರುವಂಥ ಹೇಳಿಕೆ ಕೇಳಿದ್ದಾರೆ. ಮಾನವನ ಗರ್ಭಧಾರಣೆಯು ಪ್ಲಾಸೆಂಟಾದಲ್ಲಿ ನಡೆಯುತ್ತದೆ. ಓಕೆ ಫ್ರೆಂಡ್ಸ್, ಇದು ಹದಿಹರೆಯಕ್ಕೆ ಪ್ರವೇಶ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ನೋಟ್ಸು, ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನು, ಕೆಲವೊಂದಿಷ್ಟು 1 ಅಂಕದ ಪ್ರಶ್ನೆಗಳನ್ನು ನೇರವಾಗಿ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ತುಂಬಾ ಎನ್ಕರೇಜ್ ಮಾಡ್ತದೆ. ಅದಕ್ಕಾಗಿ ನಿಮ್ಮ ಒಂದು ಸಪೋರ್ಟ್ ನಮಗೆ ಹೀಗೆ ಇದ್ದರೆ ಇದಕ್ಕಿಂತಲೂ ಒಳ್ಳೆಯದಾದ ನೋಟ್ಸ್ಗಳನ್ನ ತೆಗೆದುಕೊಂಡು ಒಳ್ಳೆಯ ರೀತಿಯಾಗಿ ನಿಮ್ಮ ಒಂದು ಅಭಿವೃದ್ಧಿಗೆ ನಾವು ಕೂಡ ಒಂದು ಸಣ್ಣ ಸಹಾಯವನ್ನು ಮಾಡುವಂಥದ್ದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಕು. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.